Dear students, today we are discussing about indigenous and cooperative banks. The banking system plays an important role in economic development of the country. The structure of banking system in India consists of two parts. One it become organized sector, another one it become unorganized sector. The organized sector consists of commercial bank, cooperative banks and regional rural banks. The unorganized sector comprise money lenders and indigenous bankers. In many countries, they are businessmen doing banking business as a one side of occupations. The merchant bankers of England and indigenous bankers in India are the example of such bankers. The indigenous bank form an unorganized part of banking structure because they do not following banking practice as other banks in the country. Now, ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ ಹಾಗೆ ಈ ಬ್ಯಾಂಕಿಂಗ್ ಸಿಸ್ಟಮ್ ಏನಿದೆ ಆ ಬ್ಯಾಂಕಿಂಗ್ ಸಿಸ್ಟಮು ಒಂದು ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ದಿ ಕಂಟ್ರೀಸಲ್ಲಿ ಏನು ಮಾಡುತ್ತೆ, ಒಂದು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತಾ ಹೋಗುತ್ತೆ. ಹಾಗೆ ಈ ಒಂದು ಕಾನ್ಸೆಪ್ಟ್ ಆಫ್ ಬ್ಯಾಂಕಿಂಗ್ ಸ್ಟ್ರಕ್ಚರನ್ನು ನಾವು ಇಂಡಿಯಾದಲ್ಲಿ ಏನು ಮಾಡಿದ್ದೀವಿ ಸರ್ ಅಂದರೆ ಟೂ ಟೈಪ್ಸ್ ಆಗಿ ಡಿವೈಡ್ ಮಾಡಿದ್ದೀವಿ. ಒನ್ ಇಟ್ ಬಿಕಮ್ ಆರ್ಗನೈಸ್ಡ್ ಸೆಕ್ಟಾರ್, ಅನದರ್ ಒನ್ ಇಟ್ ಬಿಕಮ್ ಅನ್ಆರ್ಗನೈಸ್ಡ್ ಸೆಕ್ಟಾರ್ಸ್ ಅಂತ ಹೇಳ್ತಾರೆ. ಈ ಕಾನ್ಸೆಪ್ಟ್ ಆಫ್ ಕೋಆಪರೇಟಿವ್ ಬ್ಯಾಂಕ್, ಕಮರ್ಷಿಯಲ್ ಬ್ಯಾಂಕ್ಸ್, ರೀಜನಲ್ ರೂರಲ್ ಬ್ಯಾಂಕ್ಸ್ ಏನಿದೆ ಇವೆಲ್ಲವೂ ಕೂಡ ಏನಾಗಿರುತ್ತೆ ಸರ್ ಅಂದರೆ ಆರ್ಗನೈಸ್ಡ್ ಕಾನ್ಸೆಪ್ಟ್ ಆಫ್ ಸೆಕ್ಟಾರ್ಸಿನ ಅಂಡರ್ಸಲ್ಲಿ ಬರುತ್ತೆ. ಬಟ್ ಸಮ್ ಪ್ರಾಕ್ಟೀಸ್ ಆಫ್ ಬ್ಯಾಂಕಿಂಗ್ ಆಕ್ಟಿವಿಟೀಸ್ ಕಮ್ಸ್ ಅಂಡರ್ ಅನ್ಆರ್ಗನೈಸ್ಡ್ ಸೆಕ್ಟಾರ್ಸ್ ಅಂತ ಹೇಳ್ತಾನೆ. ಕೆಲವೊಂದು ಆಕ್ಟಿವಿಟೀಸ್ಗಳನ್ನು ನಾವು ಅನ್ಆರ್ಗನೈಸ್ಡ್ ಸೆಕ್ಟಾರ್ಸ್ ಆಫ್ ಬ್ಯಾಂಕಿಂಗ್ ಪ್ರಾಕ್ಟೀಸ್ ಅಂತ ಏನು ಮಾಡಿದ್ದೀವಿ, ಬೈಫರ್ಗೇಷನ್ಸ್ ಮಾಡಿದ್ದೀವಿ. ಆ ಬೈಫರ್ಗೇಷನ್ಸಿನ ಒಳಗಡೆ ನಾವು ಇಂಡೋಜಿನಿಯಸ್ ಬ್ಯಾಂಕಿಂಗ್ ಸಿಸ್ಟಮನ್ನು ಏನು ಮಾಡ್ತೀವಿ ನೋಡ್ತೀವಿ. ಈ ಒಂದು ಕಾನ್ಸೆಪ್ಟ್ ಆಫ್ ಇಂಡೋಜಿನಿಯಸ್ ಬ್ಯಾಂಕ್ ಏನಿದೆ, ಈ ಒಂದು ಸಿಸ್ಟಮ್ ಆಫ್ ಆಕ್ಟಿವಿಟೀಸ್ ಹೇಗಿದೆ ಸರ್ ಅಂದರೆ ಬ್ಯಾಂಕಿಂಗ್ ಪ್ರಾಕ್ಟೀಸ್ ಆ್ಯಸ್ ಅದರ್ ಬ್ಯಾಂಕ್ ಇನ್ ದಿ ಕಂಟ್ರೀಸ್ ಅಂತ ಹೇಳ್ತಾನೆ. ಏನು ಬ್ಯಾಂಕಿಂಗ್ ಪ್ರಾಕ್ಟೀಸ್ ಮಾಡುತ್ತೋ ಅದರ್ ಬ್ಯಾಂಕ್ಗಳು ಆ ಥರದ ಒಂದು ಸಿಸ್ಟಮ್ ಆಫ್ ಆಕ್ಟಿವಿಟೀಸ್ನ ಏನು ಮಾಡೋದಿಲ್ಲ, ಇಂಡೋಜಿನಿಯಸ್ ಬ್ಯಾಂಕು ಕಾನ್ಸಂಟ್ರೇಷನ್ಸ್ ಮಾಡೋದಿಲ್ಲ ಅಂತ ಹೇಳುತ್ತೆ. ಈ ಥರದ ಒಂದು ಸಿಸ್ಟಮ್ ಆಫ್ ಬ್ಯಾಂಕಿಂಗ್ ಆಕ್ಟಿವಿಟೀಸನ್ನು ನಾವು ಅನ್ಆರ್ಗನೈಸ್ಡ್ ಸೆಕ್ಟಾರ್ಸ್ ಆಫ್ ಬ್ಯಾಂಕಿಂಗ್ ಪ್ರಾಕ್ಟೀಸ್ ಅಂತ ಏನು ಮಾಡ್ತೀವಿ, ಇಂಡೋಜಿನಿಯಸ್ ಬ್ಯಾಂಕನ್ನು ಕರೀತಾ ಹೋಗ್ತೀವಿ. ಸರ್ ಹಾಗಾದರೆ ಇಂಡೋಜಿನಿಯಸ್ ಬ್ಯಾಂಕ್ ಅಂದರೆ ಏನು? ದ ಇಂಡೋಜಿನಿಯಸ್ ಬ್ಯಾಂಕ್ ಆಕ್ಯುಪೈಸ್ ಆನ್ ಇಂಪಾರ್ಟೆಂಟ್ ಪ್ಲೇಸ್ in the Indian financial system from ancient times. Indigenous bankers lend money, act as a money exchangers and financial internal trade by means of internal bills of exchange. They deal in undis and lend money to small farmers and traders ಅಂತ ಹೇಳುತ್ತೆ. ಈ ಇಂಡೋಜಿನಿಯಸ್ ಬ್ಯಾಂಕ್ ಏನಿದೆ, ಈ ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟಿ ಇಂಡಿಯನ್ ಫಿನಾನ್ಷಿಯಲ್ ಸಿಸ್ಟಮಿನ ಒಳಗಡೆ ತನ್ನದೇ ಆದಂಥ ಒಂದು ಇಂಪಾರ್ಟೆಂಟ್ ರೋಲನ್ನು ಏನು ಮಾಡಿದೆ, ಪ್ಲೇ ಮಾಡ್ತಿದೆ. ಈ ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟಿ ಯಾವಾಗ ಸ್ಟಾರ್ಟ್ ಆಗಿದೆ ಸರ್ ಅಂದರೆ ಏಷಿಯನ್ ಸಿಸ್ಟಮಲ್ಲಿ ನಾವು ನೋಡ್ತಾ ಬಂದಿದ್ದೀವಿ. ಆ ಕಾಲಘಟ್ಟದ ಏನಿದೆ, ಆ ಒಂದು ಆಕ್ಟಿವಿಟೀಸ್ ಏನಿದೆ ಅಲ್ಲಿ ಏನು ಮಾಡ್ತಿತ್ತು ಸರ್ ಇದು ಅಂತಂದರೆ, ಯಾರು ಫಾರ್ಮರ್ಸು ಟ್ರೇಡರ್ಸ್ ಅಂತ ನಾವು ಕರಿತೀವೋ ಆ ಫಾರ್ಮರ್ಸು ಟ್ರೇಡರ್ಸ್ ಅಂತ ಇದ್ದಂಥ ಹುಂಡೀಸನ್ನ ಇರ್ಬೋದು, ಮತ್ತು ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಆಫ್ ಆ್ಯಕ್ಟಿವಿಟೀಸನ್ನು ಇರ್ಬೋದು, ಅವ್ರಿಗೆ ಬೇಕಾಗಿರ್ತಕ್ಕಂಥ ಮನಿ ಎಕ್ಸ್ಚೇಂಜ್ ಆಫ್ ಕಾನ್ಸೆಪ್ಟ್ಸ್ಗಳನ್ನು ಮಾಡೋದ್ರ ಮೂಲಕ ಏನು ಮಾಡ್ತಿದ್ವು, ಬ್ಯಾಂಕಿಂಗ್ ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟೀಸನ್ನು ಇಂಡೋಜಿನಿಯಸ್ ಸಿಸ್ಟಮಿನ ಒಳಗಡೆ ರನ್ ಮಾಡ್ತಾ ಹೋಗ್ತಿದ್ರು ಅಂತ ಹೇಳ್ತೀವಿ. ಹಾಗೆ ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸಿನ ಒಳಗಡೆ ಬಿಲ್ಸ್ ಆಫ್ ಎಕ್ಸ್ಚೇಂಜಸ್ಗಳನ್ನು, ಉಂಡೀಸ್ಗಳನ್ನು ಈ ಒಂದು ಸ್ಮಾಲ್ ಟ್ರೇಡರ್ಸಿಗೆ, ಫಾರ್ಮರ್ಸಿಗೆ ಏಷಿಯನ್ ಸಿಸ್ಟಮಲ್ಲಿ ಮಾಡ್ತಿದ್ದಂಥ ಒಂದು ಬ್ಯಾಂಕಿಂಗ್ ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸನ್ನು ನಾವೇನಂತ ಕರಿತೀವಿ ಸರ್ ಅಂದರೆ ಇಂಡೋಜಿನಿಯಸ್ ಬ್ಯಾಂಕ್ ಅಂತ ಕರಿತೀವಿ. ಮೀನ್ಸ್ ದಟ್ ಬ್ಯಾಂಕ್ ಕಾನ್ಸಂಟ್ರೇಟ್ ಓನ್ಲಿ ಫಾರ್
ಎ ಲೋಕಲ್ ಪೀಪಲ್ ಅಂತ ಹೇಳುತ್ತೆ. ರೂರಲ್ ಪೀಪಲ್ ಮತ್ತು ಲೋಕಲ್ ಪೀಪಲ್ಸ್ಗಳನ್ನು ಏನು ಮಾಡುತ್ತೆ, ಇಂಡೋಜಿನಿಯಸ್ ಬ್ಯಾಂಕು ಕಾನ್ಸಂಟ್ರೇಷನ್ಸ್ ಮಾಡ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಈ ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟಿ ಹೇಗೆ ನಡೀತಾ ಇತ್ತು, ದೇರ್ ಪ್ರೊವೈಡ್ ಲೋನ್ಸ್ ಟು ಎ ಸ್ಮಾಲ್ ಟ್ರೇಡರ್ಸ್, ಎ ಸ್ಮಾಲ್ ಇಂಡಸ್ಟ್ರೀಸ್ ಹೂ ಕೆನಾಟ್ ಆಫರ್ ಸೆಕ್ಯೂರಿಟೀಸ್ acceptable to the other banks ಅಂತ ಹೇಳುತ್ತೆ. ಅವನ ಸೆಕ್ಯೂರಿಟೀಸ್ಗಳನ್ನು ಯಾವುದೇ ಬ್ಯಾಂಕ್ಗಳು ಅಕ್ಸೆಪ್ಟ್ ಮಾಡ್ಕೊಳ್ಳದೆ ಹೋದಾಗ ಅಂಥ ಒಂದು ವ್ಯಕ್ತಿ ಯಾರಿದಾರೋ, ಸ್ಮಾಲ್ ಟ್ರೇಡರ್ಸ್, ಸ್ಮಾಲ್ ಇಂಡಸ್ಟ್ರೀಸ್ಗಳಿಗೆ ಒಂದು ಕಾನ್ಸೆಪ್ಟ್ ಆಫ್ ಲೋನ್ನ ಕೊಡ್ತಕ್ಕಂಥ ಒಂದು ಆಕ್ಟಿವಿಟೀಸನ್ನು ಏನು ಮಾಡ್ತಿತ್ತು, ಇಂಡೋಜಿನಿಯಸ್ ಬ್ಯಾಂಕು ತನ್ನ ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸಿನ ಒಳಗಡೆ ಇಂಪ್ಲಿಮೆಂಟೇಷನ್ಸ್ ಮಾಡ್ತಿತ್ತು ಅಂತ ಹೇಳ್ತಾರೆ. ನೆಕ್ಸ್ಟ್, ದೇ ಡ್ರಾನ್ ಡಿಸ್ಕೌಂಟ್ ಆಫ್ ಬಿಲ್ಸ್ ಫ್ರಮ್ ದಿ ಕಸ್ಟಮರ್ಸ್ ಅಂತ ಹೇಳುತ್ತೆ. ಇದು ಕಸ್ಟಮರ್ಸಿನ ಬಿಲ್ಸ್ಗಳನ್ನು ಏನು ಮಾಡ್ತಿತ್ತು ಸರ್ ಅಂತಂದರೆ, ಡಿಸ್ಕೌಂಟ್ ಮಾಡ್ತಕ್ಕಂಥ ಒಂದು ಆಕ್ಟಿವಿಟೀಸ್ಗಳನ್ನು ತನ್ನ ಒಂದು ಪ್ರಾಕ್ಟೀಸ್ ಆಫ್ ಬ್ಯಾಂಕಿಂಗ್ ಆಕ್ಟಿವಿಟೀಸಿನ ಒಳಗಡೆ ಇಂಪ್ಲಿಮೆಂಟೇಷನ್ಸ್ ಮಾಡ್ತಿತ್ತು. ದೆನ್ ದೇರ್ ಪ್ರೊವೈಡ್ ರೆಮಿಟೆನ್ಸ್ ಫೆಸಿಲಿಟೀಸ್ ಟು ದೇರ್ ಕಸ್ಟಮರ್ಸ್ ಅಂತ ಹೇಳುತ್ತೆ. ಅವರ ಕಸ್ಟಮರ್ಸ್ಗೆ ಬೇಕಾಗಿರ್ತಕ್ಕಂಥ ಒಂದು ರೆಮಿಟೆನ್ಸ್ ಸಿಸ್ಟಮ್ ಆಫ್ ಫಂಕ್ಷನ್ಸನ್ನು ಏನು ಮಾಡುತ್ತೆ, ಇಂಡೋಜಿನಿಯಸ್ ಬ್ಯಾಂಕು ಡಿಸ್ಚಾರ್ಜ್ ಮಾಡ್ತಾ ಹೋಗುತ್ತೆ ಅಂತ ಹೇಳುತ್ತೆ. ಹೀಗೆ ದ ಲೆಂಡಿಂಗ್ ಪಾಲಿಸೀಸ್ ಆರ್ ಫ್ಲೆಕ್ಸಿಬಲ್ ಆ್ಯಂಡ್ ದೇರ್ ಎಕ್ಸ್ಟೆಂಡೆಡ್ ಫಿನಾನ್ಷಿಯಲ್ ಫೆಸಿಲಿಟೀಸ್ ಅಕಾರ್ಡಿಂಗ್ ಟು ನೀಡ್ಸ್ ಆಫ್ ದೇರ್ ಬಾರೋಯರ್ಸ್ ಅಂತ ಹೇಳ್ತಾರೆ. ಅವರ ಬಾರೋಯರ್ಸ್ ಯಾರು ಇರ್ತಾರೋ ಆ ಬಾರೋಯರ್ಸ್ಗೆ ಎಷ್ಟು ನೀಡ್ಸ್ ಇದೆಯೋ ಆ ನೀಡ್ಸಿನ ಮೇಲೆ ಅವರಿಗೆ ಬೇಕಾಗಿರ್ತಕ್ಕಂಥ ಒಂದು ಫಿನಾನ್ಷಿಯಲ್ ಫೆಸಿಲಿಟೀಸ್ಗಳನ್ನು ಅಕಾರ್ಡಿಂಗ್ ಟು ದೇರ್ ನೀಡ್ಸ್ ಏನು ಮಾಡ್ತಿತ್ತು ಸರ್ ಅಂದರೆ, ಇಂಡೋಜಿನಿಯಸ್ ಬ್ಯಾಂಕು ಎಕ್ಸ್ಟೆಂಡ್ ಮಾಡ್ತಕ್ಕಂಥ ಒಂದು ಆ್ಯಕ್ಟಿವಿಟೀಸ್ಗಳನ್ನು ಕೂಡ ತನ್ನ ಒಂದು ಬ್ಯಾಂಕಿಂಗ್ ಪ್ರಾಕ್ಟೀಸಲ್ಲಿ ಏನು ಮಾಡುತ್ತೆ, ಇಂಪ್ಲಿಮೆಂಟೇಷನ್ಸ್ ಮಾಡ್ತಾ ಹೋಗುತ್ತೆ. ದೆನ್ ರೋಲ್ ಆಫ್ ಇಂಡೋಜಿನಿಯಸ್ ಬ್ಯಾಂಕ್, ಏನು ರೋಲ್ಗಳನ್ನು ಪ್ಲೇ ಮಾಡುತ್ತೆ ಇಂಡೋಜಿನಿಯಸ್ ಬ್ಯಾಂಕು? The operations of endogenous bankers are free from formalities and delay ಅಂತ ಹೇಳ್ತಾರೆ. ಈ ಒಂದು ಇಂಡೋಜಿನಿಯಸ್ ಬ್ಯಾಂಕ್ ಏನಿದೆ ಇದು ಒಂದು ಸ್ಮಾಲ್ ಟ್ರೇಡರ್ಸ್ ಫಾರ್ಮರ್ಸ್ಗಳನ್ನು ಕಾನ್ಸಂಟ್ರೇಷನ್ಸ್ ಮಾಡೋದ್ರಿಂದ, ಒಂದು ಲೋಕಲೈಸ್ಡ್ ಕಾನ್ಸೆಪ್ಟ್ ಆಫ್ ಬ್ಯಾಂಕಿಂಗ್ ಆ್ಯಕ್ಟಿವಿಟೀಸ್ಗಳನ್ನು ಮಾಡೋದ್ರಿಂದ ಈ ಒಂದು ಸಿಸ್ಟಮ್ ಆಫ್ ಬ್ಯಾಂಕ್ ಏನು ಮಾಡುತ್ತೆ ಸರ್ ಅಂದರೆ, ಒಂದು ಸ್ಮೂತ್ ಆಪರೇಷನ್ಸನ್ನು ಆ ಒಂದು ಕಸ್ಟಮರ್ಗೆ ಕೊಡ್ತಕ್ಕಂಥ ಒಂದು ಇಂಪಾರ್ಟೆಂಟ್ ರೋಲನ್ನು ಏನು ಮಾಡ್ತದೆ, ಪ್ಲೇ ಮಾಡ್ತಾ ಹೋಗುತ್ತೆ. ಮೀನ್ಸ್ ಅವರಿಗೆ ಬೇಕಾಗಿರ್ತಕ್ಕಂಥ ಒಂದು ಬ್ಯಾಂಕಿಂಗ್ ಫೆಸಿಲಿಟೀಸ್ಗಳನ್ನು ಯಾವುದೇ ಫಾರ್ಮಾಲಿಟೀಸ್ಗಳು ಡಿಲೇ ಆಗದೇ ರೀತಿ ಏನು ಮಾಡುತ್ತೆ, ಅವರ ರಿಕ್ವೈರ್ಮೆಂಟ್ಸ್ಗಳನ್ನು ಫುಲ್ಫಿಲ್ ಮಾಡ್ತಕ್ಕಂಥ ಒಂದು ರೋಲನ್ನು ಏನು ಮಾಡುತ್ತೆ, ಇಂಡೋಜಿನಿಯಸ್ ಬ್ಯಾಂಕು ಪ್ಲೇ ಮಾಡ್ತಾ ಹೋಗುತ್ತೆ. ದೆನ್ ದೇ ಆರ್ ಈಸಿಲಿ ಅಕ್ಸೆಸಬಲ್. ಈ ಇಂಡೋಜಿನಿಯಸ್ ಬ್ಯಾಂಕ್ ಆ್ಯಕ್ಟಿವಿಟೀಸ್ಗಳನ್ನ ಈಸಿಯಾಗಿ ಅಕ್ಸೆಸಬಲ್ ಮಾಡ್ಕೋಬೋದಿತ್ತು. ಯಾಕೆ ಸರ್? ಇಂಡೋಜಿನಿಯಸ್ ಬ್ಯಾಂಕ್ ಈಸ್ ನಥಿಂಗ್ ಬಟ್ ಎ ಲೋಕಲ್ ಬ್ಯಾಂಕ್ ಅಂತ ಹೇಳ್ತೀವಿ. ಈ ಲೋಕಲ್ ಬ್ಯಾಂಕ್ ಆಗಿರೋದ್ರಿಂದ ಈ ಲೋಕಲ್ ಬ್ಯಾಂಕ್ ಏನು ಮಾಡ್ಬೋದು ಸರ್ ಅಂದರೆ, ಈಸಿಯಾಗಿ ನಾವು ಅಲ್ಲಿ ಒಂದು ಕಮ್ಯುನಿಕೇಷನ್ ಸಿಸ್ಟಮ್ ಈಸಿ ಆಗಿರೋದ್ರಿಂದ ಆ ಒಂದು ಫಾರ್ಮಾಲಿಟೀಸ್ ಏನಿದೆ ಆ ಫಾರ್ಮಾಲಿಟೀಸನ್ನು ನಾವು ಏನು ಮಾಡ್ಬೋದು, ತುಂಬ ಸ್ಮೂತ್ ವೇನಲ್ಲಿ ಅಕ್ಸೆಪ್ಟೇಬಲ್ ಮಾಡಿ ನಮ್ಮ ಕಾನ್ಸೆಪ್ಟ್ ಆಫ್ ಕೋರ್ಸ್ ಆಫ್ ಆ್ಯಕ್ಷನ್ಸನ್ನು, ನಮ್ಮ ಕಾನ್ಸೆಪ್ಟ್ ಆಫ್ ಕಮಿಟ್ಮೆಂಟ್ಗಳನ್ನು ಏನು ಮಾಡ್ಬೋದು, ಫ್ರೀ ಆಗಿ ಕಂಪ್ಲೀಷನ್ಸ್ ಮಾಡ್ಕೋಬೋದು. ದೆನ್ ದೇ ಆರ್ ಅವೈಲೇಬಲ್ ಅಟ್ ಆಲ್ ಟೈಮ್, ಈವನ್ ಅರ್ಲಿ ಇನ್ ದಿ ಮಾರ್ನಿಂಗ್ ಆ್ಯಂಡ್ ದಿ ಲೇಟ್ ಇನ್ ದಿ ನೈಟ್ಸ್ ಅಂತ ಹೇಳ್ತಾರೆ. ಈ ಇಂಡೋಜಿನಿಯಸ್ ಬ್ಯಾಂಕ್ ಲೋಕಲ್ ಬ್ಯಾಂಕ್ ಆಗಿರೋದ್ರಿಂದ ಈ ಒಂದು ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟೀಸ್ ಮಾರ್ನಿಂಗ್ ಟೈಮ್ ಏನಾಗುತ್ತೆ, ಬೇಗ ಸ್ಟಾರ್ಟ್ ಆಗುತ್ತೆ, ನೈಟ್ ಟೈಮ್ ಏನಾಗುತ್ತೆ, ಬೇಗ ಲೇಟಾಗಿ ಹೆಂಡ್ ಆಗುತ್ತೆ. ಈ ಒಂದು ಕಾನ್ಸೆಪ್ಟ್ ಆಫ್ ಬ್ಯಾಂಕಿಂಗ್ ಆ್ಯಕ್ಟಿವಿಟೀಸ್ ಲಾಂಗ್ ಡ್ಯೂರೇಷನ್ಸಲ್ಲಿ ನಡೆಯೋದ್ರಿಂದ ಆ ಒಂದು ಫಾರ್ಮಾಲಿಟೀಸ್ ಬ್ಯಾಂಕಿಂಗ್ ಫಂಕ್ಷನ್ಸ್ಗಳನ್ನು ಮಾಡ್ತಕ್ಕಂಥ ಒಂದು ಕಸ್ಟಮರ್ಸ್ಗೆ ಏನಾಗಿರುತ್ತೆ, ಇಂಡೋಜಿನಿಯಸ್ ಬ್ಯಾಂಕು ತುಂಬ ಉಪಯೋಗವಾಗಿರುತ್ತೆ. ಅದರಿಂದ ಆ ಒಂದು ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟೀಸನ್ನು ನಾವು ಇಂಪಾರ್ಟೆಂಟ್ ರೋಲ್ ಆಫ್ ದಿ ಇಂಡೋಜಿನಿಯಸ್ ಬ್ಯಾಂಕ್ ಅಂತ ಏನು ಮಾಡ್ತೀವಿ, ಕರಿತೀವಿ. ನೆಕ್ಸ್ಟ್, ದೇ ಆರ್ ಪ್ರಿಪೇರ್ಡ್ ಟು ಲೆಂಡ್ ಎಗೇನೆಸ್ಟ್ ಆಲ್ ಟೈಪ್ ಆಫ್ ಸೆಕ್ಯೂರಿಟೀಸ್ ಅಂತ ಹೇಳ್ತಾರೆ. ಈ ಒಂದು ಕಾನ್ಸೆಪ್ಟ್ ಆಫ್ ಇಂಡೋಜಿನಿಯಸ್ ಬ್ಯಾಂಕ್ ಏನು ಸೆಕ್ಯೂರಿಟೀಸ್ಗಳು ಇರುತ್ತೋ ಆ ಸೆಕ್ಯೂರಿಟೀಸ್ಗಳಿಗೆ ತಕ್ಕ ಹಾಗೆ ಏನು ಮಾಡುತ್ತೆ ಸರ್ ಅಂದರೆ, ಆ ಒಂದು ಫಿನಾನ್ಷಿಯಲ್ ರಿಕ್ವೈರ್ಮೆಂಟ್ಸ್ಗಳನ್ನು ಕೊಡ್ತಕ್ಕಂಥ ಒಂದು ಆ್ಯಕ್ಟಿವಿಟೀಸನ್ನು ಇಂಪಾರ್ಟೆಂಟ್ ರೋಲಲ್ಲಿ ಏನು ಮಾಡುತ್ತೆ, ಡಿಸ್ಚಾರ್ಜ್ ಮಾಡ್ತಾ ಹೋಗುತ್ತೆ. ದೆನ್ ದೇ ಗಿವ್ ಬೋತ್ ಶಾರ್ಟ್ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್ ಲೋನ್ ಟು ದಿ ಪೀಪಲ್ ವೆನ್ ಎವರ್ ದೇ ಆರ್ ಇನ್ ದಿ ಕಾನ್ಸೆಪ್ಟ್ ಆಫ್ ಇಂಡೋಜಿನಿಯಸ್ ಬ್ಯಾಂಕ್ ಅಂತ ಹೇಳ್ತಾರೆ.
ಯಾರ್ಯಾರಿಗೆ ಲಾಂಗ್ ಟರ್ಮ್ ಮತ್ತು ಶಾರ್ಟ್ ಟರ್ಮ್ ಲೋನ್ನ ಅವಶ್ಯಕತೆ ಇದೆಯೋ ಅಂಥ ಒಂದು ಅವಶ್ಯಕತೆಗಳನ್ನು ಆ ಕಸ್ಟಮರ್ಸ್ಗೆ ಅವರಿಗೆ ಯಾವ ವೇನಲ್ಲಿ ಬೇಕಾಗಿದೆ, ಯಾವಾಗ ಬೇಕಾಗಿದೆ, ಅವ್ರಿಗೆ ನೀಡ್ಸ್ ಯಾವಾಗ ಅರೈಸಸ್ ಆಗುತ್ತೆ ಆವಾಗ ಅವ್ರಿಗೆ ಕೊಡ್ತಕ್ಕಂಥ ಒಂದು ಕಾನ್ಸೆಪ್ಟ್ ಆಫ್ ರೂಲನ್ನ ಏನು ಮಾಡುತ್ತೆ, ಇಂಡೋಜಿನಿಯಸ್ ಬ್ಯಾಂಕ್ ಮಾಡ್ತಾ ಹೋಗುತ್ತೆ ಅಂತ ಹೇಳಿದ್ವಿ. ಆಫ್ಟರ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಮೀನಿಂಗ್ ಲೆಟ್ ಅಸ್ ಅನಲೈಸ್ ದಿ ಡೆಫಿನೇಷನ್ಸ್ ಅಂತ ಹೇಳ್ತಾರೆ. ಇವನ್ನೆಲ್ಲ ನೋಡಿದ ಮೇಲೆ ಕೆಲವೊಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ಗಳನ್ನು ನಾವೇನು ಮಾಡ್ಬೋದು, ನೋಡ್ತಾ ಹೋಗ್ಬೋದು. ದೆನ್ ಫಂಕ್ಷನ್ಸ್ ಆಫ್ ಇಂಡೋಜಿನಿಯಸ್ ಬ್ಯಾಂಕ್ ಅಂತ ಹೇಳ್ತೀವಿ. ಸರ್ ಹಾಗಾದ್ರೆ ಏನೇನು ಫಂಕ್ಷನ್ಸ್ಗಳನ್ನು ಇಂಡೋಜಿನಿಯಸ್ ಬ್ಯಾಂಕ್ ಮಾಡ್ತಾ ಹೋಗುತ್ತೆ? ದೇ ಆರ್ ಆಪರೇಟಿಂಗ್ ಮೇನ್ಲಿ ಇನ್ ರೂರಲ್ ಏರಿಯಾ ಬಿಸೈಡ್ ಟೌನ್ ಅಂಡ್ ಸಿಟೀಸ್ ಅಂತ ಹೇಳ್ತಾರೆ. ಈ ಇಂಡೋಜಿನಿಯಸ್ ಬ್ಯಾಂಕ್ ಅನ್ನು ನಾವು ಲೋಕಲೈಸ್ಡ್ ಬ್ಯಾಂಕ್ ಅಂತ ಕರೆಯೋದ್ರಿಂದ ಈ ಒಂದು ಕಾನ್ಸೆಪ್ಟ್ ಆಫ್ ಇಂಡೋಜಿನಿಯಸ್ ಬ್ಯಾಂಕ್ ಇಟ್ಸ್ ಕಾನ್ಸಂಟ್ರೇಟ್ ಆನ್ ಓನ್ಲಿ ಫಾರ್ ಎ ಲೋಕಲ್ ಪೀಪಲ್. ಒಂದು ರೂರಲ್ ಏರಿಯಾಗಳನ್ನ ಮಾತ್ರ ಏನು ಮಾಡುತ್ತೆ ಇಂಡೋಜಿನಿಯಸ್ ಬ್ಯಾಂಕು ಕಾನ್ಸಂಟ್ರೇಷನ್ಸ್ ಮಾಡುತ್ತೆ. ಟೌನ್ ಅಂಡ್ ಸಿಟೀಸ್ಗಳಿಗಿಂತ ಹೆಚ್ಚಾಗಿ ಇದು ಏನು ಮಾಡುತ್ತೆ ಸರ್ ಅಂದರೆ ರೂರಲ್ ಏರಿಯಾಗೆ ಬೇಕಾಗಿರ್ತಕ್ಕಂಥ ಒಂದು ಬ್ಯಾಂಕಿಂಗ್ ಫೆಸಿಲಿಟೀಸ್ಗಳನ್ನು, ಒಂದು ರೂರಲ್ ಏರಿಯಾದ ಸ್ಮಾಲ್ ಟ್ರೇಡರ್ಸ್, ಫಾರ್ಮರ್ಸ್, ಇಂಡಸ್ಟ್ರಿಯಲಿಸ್ಟ್ಗಳನ್ನು ಏನು ಮಾಡುತ್ತೆ ಇಂಡೋಜಿನಿಯಸ್ ಬ್ಯಾಂಕು ಕಾನ್ಸಂಟ್ರೇಷನ್ಸ್ ಮಾಡುತ್ತೆ. ಅವರಿಗೆ ಬೇಕಾಗಿರ್ತಕ್ಕಂಥ ಒಂದು ಫಿನಾನ್ಷಿಯಲ್ ರಿಕ್ವೈರ್ಮೆಂಟ್ಸ್ಗಳನ್ನು, ಅವರ ಹತ್ರ ಇರ್ತಕ್ಕಂಥ ಸೆಕ್ಯೂರಿಟೀಸ್ಗಳು, ಹುಂಡೀಸ್ಗಳು ಮತ್ತು ಬಿಲ್ಸ್ ಆಫ್ ಎಕ್ಸ್ಚೇಂಜಸ್ಗಳನ್ನು ತಗೊಳ್ಳೋದ್ರ ಮೂಲಕ ಏನು ಮಾಡುತ್ತೆ ಫಿನಾನ್ಷಿಯಲ್ ರಿಕ್ವೈರ್ಮೆಂಟ್ಸ್ಗಳನ್ನು ಕೊಡ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಫಂಕ್ಷನ್ಸನ್ನು ಏನು ಮಾಡುತ್ತೆ ಡಿಸ್ಚಾರ್ಜ್ ಮಾಡ್ತಾ ಹೋಗುತ್ತೆ. ದಟ್ಸ್ ವೈ ಇಂಡೋಜಿನಿಯಸ್ ಬ್ಯಾಂಕ್ ಕಾನ್ಸಂಟ್ರೇಷನ್ಸ್ ಫಾರ್ ಎ ರೂರಲ್ ಏರಿಯಾಸ್ ಅಂತ ಹೇಳ್ತಾರೆ. Next, their borrows fund by accepting deposits from the people, but now it is not permitted by RBI ಅಂತ ಹೇಳುತ್ತೆ. ಮೊದಲು ಇಂಡೋಜಿನಿಯಸ್ ಬ್ಯಾಂಕ್ ಏನು ಮಾಡ್ತಿತ್ತು ಸರ್ ಅಂದರೆ ಡೆಪಾಸಿಟ್ಗಳನ್ನು ಅಕ್ಸೆಪ್ಟ್ ಮಾಡ್ಕೋತಿತ್ತು. ಅದನ್ನು ಕೂಡ ಒಂದು ಇಂಪಾರ್ಟೆಂಟ್ ಫಂಕ್ಷನ್ಸ್ ಆಫ್ ದಿ ಇಂಡೋಜಿನಿಯಸ್ ಬ್ಯಾಂಕ್ಸ್ ಅಂತ ನಾವು ಕರಿತಾ ಹೋಗ್ತಿದ್ವಿ. ನಮಗೆ ಆಲ್ರೆಡಿ ಗೊತ್ತಿದೆ ಆಲ್ ಕಮರ್ಷಿಯಲ್ ಬ್ಯಾಂಕ್ಸ್ ಅಂತ ನಾವು ಏನು ಕರಿತೀವಿ, ಆ ಎಲ್ಲ ಕಮರ್ಷಿಯಲ್ ಬ್ಯಾಂಕ್ಗಳು ಮೀನ್ಸ್ ಆರ್ಗನೈಸ್ಡ್ ಸೆಕ್ಟಾರ್ಸ್ ಅಂತ ನಾವೇನು ಕರಿತೀವಿ, ಆ ಎಲ್ಲ ಆರ್ಗನೈಸ್ಡ್ ಸೆಕ್ಟಾರ್ ಬ್ಯಾಂಕ್ಗಳು ಏನು ಮಾಡ್ತವೆ ಸರ್ ಅಂದರೆ ಪ್ರೈಮರಿ ಕಾನ್ಸೆಪ್ಟ್ ಆಫ್ ಫಂಕ್ಷನ್ಸಿನ ಒಳಗಡೆ ಅಕ್ಸೆಪ್ಟಿಂಗ್ ಡೆಪಾಸಿಟ್ ಫಾರ್ ದಿ ಪರ್ಪಸ್ ಆಫ್ ಲೆಂಡಿಂಗ್ ಅಂತ ಹೇಳುತ್ತೆ. ಅದೇ ಥರದ ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸನ್ನ ಇಂಡೋಜಿನಿಯಸ್ ಬ್ಯಾಂಕು ಕೂಡ ಮಾಡ್ತಿತ್ತು. ಬಟ್ ರೈಟ್ ನಾವು ಇವಾಗ ಯಾವುದೇ ಇಂಡೋಜಿನಿಯಸ್ ಬ್ಯಾಂಕುಗಳು ಏನು ಮಾಡೋ ಹಾಗಿಲ್ಲ ಸರ್ ಅಂತಂದರೆ ಪಬ್ಲಿಕ್ಕಿಂದ ಯಾವುದೇ ಡೆಪಾಸಿಟ್ಗಳನ್ನು ಅಕ್ಸೆಪ್ಟ್ ಮಾಡ್ಕೋಬಾರ್ದು ಅಂತಕ್ಕಂಥ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಒಂದು ಗೈಡ್ಲೈನ್ಸ್ಗಳನ್ನು RBI ಏನು ಮಾಡಿದೆ, ಆ ಒಂದು ಕಾನ್ಸೆಪ್ಟ್ ಆಫ್ ಇಂಡೋಜಿನಿಯಸ್ ಬ್ಯಾಂಕ್ಗೆ ರೆಸ್ಟ್ರಿಕ್ಟೆಡ್ ಮಾಡಿದೆ. ಆದ್ದರಿಂದ ಯಾವುದೇ ಇಂಡೋಜಿನಿಯಸ್ ಬ್ಯಾಂಕ್ಗಳು ಇವಾಗ ಏನು ಮಾಡೋ ಹಾಗಿಲ್ಲ ಸರ್ ಅಂತಂದರೆ ಪಬ್ಲಿಕ್ ಡೆಪಾಸಿಟ್ಸ್ಗಳನ್ನು ಅಕ್ಸೆಪ್ಟೆನ್ಸಿ ಮಾಡೋ ಹಾಗಿಲ್ಲ ಅಂತ ಹೇಳುತ್ತೆ. ನೆಕ್ಸ್ಟ್ ದೇರ್ ಪ್ರೊವೈಡ್ ಕ್ರೆಡಿಟ್ ಫೆಸಿಲಿಟೀಸ್ ಅಂತ ಹೇಳ್ತಾರೆ. ಈ ಇಂಡೋಜಿನಿಯಸ್ ಬ್ಯಾಂಕ್ ಏನಿದೆ, ಈ ಇಂಡೋಜಿನಿಯಸ್ ಬ್ಯಾಂಕ್ಗಳು ಕ್ರೆಡಿಟ್ ಫೆಸಿಲಿಟೀಸ್ಗಳನ್ನು ಕೊಡ್ತವೆ. ಕ್ರೆಡಿಟ್ ಫೆಸಿಲಿಟೀಸ್ಗಳನ್ನು ಶಾರ್ಟ್ ಟರ್ಮಲ್ಲಿ, ಲಾಂಗ್ ಟರ್ಮಲ್ಲಿ ಏನು ಮಾಡುತ್ತೆ, ಯಾರಿಗೆ ರಿಕ್ವೈರ್ಮೆಂಟ್ಸ್ ಇದೆಯೋ ಆ ರಿಕ್ವೈರ್ಮೆಂಟ್ಸ್ಗೆ ತಕ್ಕ ಹಾಗೆ ಅವರು ಕೊಡ್ತಕ್ಕಂಥ ಸೆಕ್ಯೂರಿಟೀಸ್ಗಳ ಮೇಲೆ ಅದು ಏನು ಮಾಡುತ್ತೆ ಸರ್ ಅಂದರೆ ಡಿಫ್ರೆಂಟ್ ವೇಸ್ ಆಫ್ ಕಾನ್ಸೆಪ್ಟ್ ಆಫ್ ಕ್ರೆಡಿಟ್ ಫೆಸಿಲಿಟೀಸ್ಗಳನ್ನು ರೂರಲ್ ಏರಿಯಾ ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸಿನ ಒಳಗಡೆ ಇಂಡೋಜಿನಿಯಸ್ ಬ್ಯಾಂಕ್ ಏನು ಮಾಡುತ್ತೆ ಸರ್ ಅಂದರೆ ಸಪ್ಲೈ ಮಾಡ್ತಾ ಹೋಗುತ್ತೆ. Next, they lend to a rural people against securities of land, building, jewelry, etc. ಅಂತ ಹೇಳ್ತಾರೆ. ಈ ಇಂಡೋಜಿನಿಯಸ್ ಬ್ಯಾಂಕು ರೂರಲ್ ಏರಿಯಾದಲ್ಲಿ ಇರತಕ್ಕಂಥ ಒಂದು ಕಸ್ಟಮರ್ಸ್ ಯಾರಿದ್ದಾರೋ ಆ ಕಸ್ಟಮರ್ಸಿನ ಲ್ಯಾಂಡು, ಬಿಲ್ಡಿಂಗು, ಜ್ಯುವೆಲರೀಸು, ಅದರ ಪ್ರಾಪರ್ಟೀಸ್ಗಳನ್ನು ಸೆಕ್ಯೂರಿಟಿ ಆಗಿ ತಗೊಳ್ಳೋದ್ರ ಮೂಲಕ ಏನು ಮಾಡುತ್ತೆ ಸರ್ ಅಂದರೆ ಆ ಒಂದು ಕಾನ್ಸೆಪ್ಟ್ ಆಫ್ ಕಸ್ಟಮರ್ಗೆ ಬೇಕಾಗಿರ್ತಕ್ಕಂಥ ಒಂದು ರಿಕ್ವೈರ್ಡ್ ಫಿನಾನ್ಷಿಯಲ್ ನೀಡ್ಸ್ನ ಏನು ಮಾಡುತ್ತೆ, ರಿಕ್ವೈರ್ಮೆಂಟ್ಸನ್ನ ಏನು ಮಾಡುತ್ತೆ ಫುಲ್ಫಿಲ್ ಮಾಡ್ತಾ ಹೋಗುತ್ತೆ. ಆನ್ ದಿ ಬೇಸಿಸ್ ಆಫ್ ಎನ್ ಸೆಕ್ಯೂರಿಟೀಸ್ ದಟ್ ಕಾನ್ಸೆಪ್ಟ್ ಆಫ್ ಇಂಡೋಜಿನಿಯಸ್ ಬ್ಯಾಂಕ್ ಇಟ್ ವಿಲ್ ಬಿ ಸಪ್ಲೈ ಫಾರ್ ಎ ಕ್ರೆಡಿಟ್ ಫೆಸಿಲಿಟೀಸ್ ಅಂತ ಹೇಳುತ್ತೆ. ಅವರಿಗೆ ಯಾವ ಲೆವೆಲಿನ ಫೆಸಿಲಿಟೀಸ್ ಬೇಕಿದೆಯೋ, ಕ್ರೆಡಿಟಿನ ಅವೈಲಬಿಲಿಟೀಸ್ ಬೇಕಿದೆಯೋ ಆ ಅವೈಲಬಿಲಿಟೀಸ್ಗೆ ತಕ್ಕ ಹಾಗೆ ಅವರಿಗೆ ಕೊಡ್ತಕ್ಕಂಥ ಸೆಕ್ಯೂರಿಟೀಸ್ಗಳನ್ನು ಪ್ಲೆಡ್ಜ್ ಮಾಡಿಕೊಂಡು ಇಂಡೋಜಿನಿಯಸ್ ಬ್ಯಾಂಕ್ ಏನು ಮಾಡುತ್ತೆ ಸರ್ ಅಂದರೆ ಜ್ಯುವೆಲರೀಸ್ಗಳ ಮೇಲೆ, ಲ್ಯಾಂಡ್ಗಳ ಮೇಲೆ, ಬಿಲ್ಡಿಂಗ್ಗಳ ಮೇಲೆ ಒಂದು ಕ್ರೆಡಿಟ್ ಫೆಸಿಲಿಟೀಸ್ಗಳನ್ನು ಕೊಡ್ತಕ್ಕಂಥ ಇಂಪಾರ್ಟೆಂಟ್ ಫಂಕ್ಷನ್ಸನ್ನು ಏನು ಮಾಡುತ್ತೆ ರನ್ ಮಾಡ್ತಾ ಹೋಗುತ್ತೆ.
ಇದಿಷ್ಟು ಕೂಡ ಇಂಡೋಜಿನಿಯಸ್ ಬ್ಯಾಂಕ್ ಮಾಡ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಫಂಕ್ಷನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಯಾವುದು ಸರ್ ಅಂದರೆ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಹೇಳ್ತಾರೆ. ಸರ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂದರೆ ಏನು? ಇನ್ ಜನರಲ್ ಸೆನ್ಸ್ ದ ಟರ್ಮ್ ಕೋಆಪರೇಟಿವ್ ಮೀನ್ಸ್ ದ ಐಡಿಯಾ ಆಫ್ ಲಿವಿಂಗ್ ಟುಗೆದರ್ ಆ್ಯಂಡ್ ವರ್ಕ್ ಟುಗೆದರ್. ಕೋಆಪರೇಟಿವ್ ಬ್ಯಾಂಕ್ is a form of business organization. It is a voluntary association of a person for mutual benefits, and its aims are accomplished through self-help and collective efforts. The main principles underlying a cooperative organization is mutual help. Its slogan is each for one and all for each ಅಂತ ಹೇಳ್ತಾರೆ. ಸರ್ ಕೋಆಪರೇಟಿವ್ ಬ್ಯಾಂಕಿಂಗ್ ಅಂದರೆ ಏನು? ಇನ್ ಜನರಲ್ ಸೆನ್ಸಲ್ಲಿ ನಾವು ಕೋಆಪರೇಷನ್ಸ್ ಅಂದರೆ ಏನು ಹೇಳ್ತೀವಿ? ಒಬ್ಬ ವ್ಯಕ್ತಿಗೆ ಮತ್ತೊಬ್ಬ ವ್ಯಕ್ತಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಿನ ಒಳಗಡೆ ಎಲ್ಪನ್ನು ಮಾಡ್ತಕ್ಕಂಥ ಒಂದು ಆ್ಯಕ್ಟಿವಿಟೀಸನ್ನ ನಾವೇನಂತ ಕರಿತೀವಿ ಸರ್ ಅಂದರೆ ಕೋಆಪರೇಷನ್ಸ್ ಅಂತ ಕರಿತೀವಿ ಅಂತ ಹೇಳ್ತೇವೆ. ಮೀನ್ಸ್ ಲಿವಿಂಗ್ ಟುಗೆದರ್ ಅಂತ ಹೇಳ್ತೇವೆ. ಜೊತೆಗೆ ನಾವು ಏನು ಮಾಡೋದು, ಒಂದು ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟೀಸ್ಗಳನ್ನು ರನ್ ಮಾಡ್ತಾ ಹೋಗೋದು. ವರ್ಕ್ ಟುಗೆದರ್ ಅಂತ ಹೇಳ್ತೀವಿ. ಒಂದು ಕಾನ್ಸೆಪ್ಟ್ ಆಫ್ ವರ್ಕನ್ನು ನಾವು ಟುಗೆದರ್ ಸಿಸ್ಟಮಿನ ಒಳಗಡೆ ರನ್ ಮಾಡ್ತಕ್ಕಂಥ ಒಂದು ಕಾನ್ಸೆಪ್ಟನ್ನು ಏನು ಮಾಡ್ತೀವಿ, ಕೋಆಪರೇಟಿವ್ ಬ್ಯಾಂಕ್ಸ್ ಅನ್ನೋ ಒಂದು ಸಿಸ್ಟಮ್ ಆಫ್ ಆ್ಯಕ್ಟಿವಿಟೀಸಲ್ಲಿ ಜನರಲ್ ಸೆನ್ಸಲ್ಲಿ ಹೇಳ್ತಾ ಹೋಗ್ತೀವಿ. ಈ ಒಂದು ಕಾನ್ಸೆಪ್ಟ್ ಆಫ್ ಕೋಆಪರೇಟಿವ್ ಬ್ಯಾಂಕ್ಸ್ ಏನಿದೆ, ಇಟ್ ಬಿಕಮ್ ಎನ್ ಎ ವಾಲಂಟರಿ ಅಸೋಸಿಯೇಷನ್ಸ್ ಆಫ್ ಪರ್ಸನ್ ಫಾರ್ ಮ್ಯೂಚುವಲ್ ಬೆನಿಫಿಟ್ಸ್ ಅಂತ ಹೇಳ್ತಾರೆ. ಒಂದು ಸ್ವಲ್ಪ ಜನ ಸೇರಿಕೊಂಡು ಅವರು ವಾಲಂಟರಿಯಾಗಿ ತಮ್ಮಷ್ಟಕ್ಕೆ ತಾವೇನೆ ಒಂದು ಕಾನ್ಸೆಪ್ಟ್ ಆಫ್ ಬ್ಯಾಂಕಿಂಗ್ ಆ್ಯಕ್ಟಿವಿಟೀಸ್ಗಳನ್ನು ಒಂದು ಆರ್ಗನೈಸ್ಡ್ ಸಿಸ್ಟಮಿನ ಒಳಗಡೆ ಎಕ್ಸ್ಟಾಬ್ಲಿಷ್ ಮಾಡ್ತಕ್ಕಂಥ, ಅಕಾಂಪ್ಲಿಷ್ ಮಾಡ್ತಕ್ಕಂಥ ಒಂದು ಮ್ಯೂಚುವಲ್ ಬೆನಿಫಿಟ್ಸ್ಗಳನ್ನು ಅರ್ನ್ ಮಾಡಬೇಕು ಅಂತಕ್ಕಂಥ ಏಮನ್ನು ಇಟ್ಕೊಂಡು ಒಂದು ಮ್ಯೂಚುವಲ್ ಬೆನಿಫಿಟ್ಸಿನ ಕಾನ್ಸೆಪ್ಟ್ಸ್ಗಳನ್ನು ತಗೋಬೇಕು ಅಂತಕ್ಕಂಥ ಆಬ್ಜೆಕ್ಟಿವ್ಸ್ ಮತ್ತು ಗೋಲ್ಸ್ಗಳನ್ನು ಇಟ್ಕೊಂಡು ಅವರ ಒಂದು ಆರ್ಗನೈಜೇಷನ್ಸು ಒಂದು ಬ್ಯಾಂಕಿಂಗ್ ಪ್ರಿನ್ಸಿಪಲ್ಸ್ ಆಫ್ ಆ್ಯಕ್ಟಿವಿಟೀಸ್ಗಳನ್ನು, ಪ್ರಾಕ್ಟೀಸ್ಗಳನ್ನು ಕಂಟಿನ್ಯೂ ಮಾಡ್ತಕ್ಕಂಥ, ಎಕ್ಸ್ಟಾಬ್ಲಿಷ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಏನಂತ ಕರಿತೀವಿ ಸರ್ ಅಂದರೆ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಕರಿತೀವಿ. ದ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ಸ್ ಆಫ್ ಕೋಆಪರೇಟಿವ್ ಬ್ಯಾಂಕ್ಸ್. The cooperative banks are established to provide financial help in the form of loans. Their members, this type of bank may be formed for the purpose of collective interest and mutual assistance ಅಂತ ಹೇಳುತ್ತೆ. ಈ ಕೋಆಪರೇಟಿವ್ ಬ್ಯಾಂಕ್ಸ್ ಏನಿದೆ, ಈ ಕೋಆಪರೇಟಿವ್ ಬ್ಯಾಂಕ್ಸ್ ಏನನ್ನು ಮಾಡುತ್ತೆ ಸರ್ ಅಂತಂದರೆ, ಯಾಕೆ ಇದು ಎಕ್ಸ್ಟಾಬ್ಲಿಷ್ ಆಗಿದೆ ಸರ್ ಅಂದರೆ, ಒಂದು ಫಿನಾನ್ಷಿಯಲ್ ಹೆಲ್ಪ್ಸನ್ನು, ಒಂದು ಫಾರ್ಮ್ ಆಫ್ ಲೋನ್ಸನ್ನು ತನ್ನ ಒಂದು ಕೋಆಪರೇಟಿವ್ ಮೆಂಬರ್ಸ್ಗಳಿಗೆ ಅಥವಾ ಅದರ್ ಟೈಪ್ ಆಫ್ ಕಾನ್ಸೆಪ್ಟ್ ಆಫ್ ಮೆಂಬರ್ಸ್ಗಳಿಗೆ ಒಂದು ಕಾನ್ಸೆಪ್ಟ್ ಆಫ್ ಪರ್ಪಸ್ಸನ್ನು ಇಟ್ಕೊಂಡು ಒಂದು ಇಂಟ್ರೆಸ್ಟನ್ನು ಒಂದು ಕಲೆಕ್ಟಿವ್ ಕಾನ್ಸೆಪ್ಟಿನ ಒಳಗಡೆ ಎಮರ್ಜ್ ಮಾಡಿಕೊಂಡು ಒಂದು ಮ್ಯೂಚುವಲ್ ಅಸಿಸ್ಟೆನ್ಸ್, ಒಂದು ಮ್ಯೂಚುವಲ್ ಹೆಲ್ಪನ್ನು ಮಾಡಬೇಕು ಅಂತ ಒಂದು ಉದ್ದೇಶವನ್ನು ಇಟ್ಕೊಂಡು ಆ ಒಂದು ಕೋಆಪರೇಟಿವ್ ಮೆಂಬರ್ಸ್ಗಳಿಗೆ ಮತ್ತು ಅದರ್ ಮೆಂಬರ್ಸ್ಗಳಿಗೆ ಒಂದು ಫಿನಾನ್ಷಿಯಲ್ ಅಸಿಸ್ಟೆನ್ಸನ್ನು ಒಂದು ಸಿಸ್ಟಮ್ ಆಫ್ ಬ್ಯಾಂಕಿಂಗ್ ಪ್ರಾಕ್ಟೀಸಿನ ಒಳಗಡೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವೇನಂತ ಕರಿತೀವಿ ಸರ್ ಅಂದರೆ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಕರಿತೀವಿ. ದ ಕೋಆಪರೇಟಿವ್ ಬ್ಯಾಂಕ್ಸ್ ಕ್ಯಾನ್ ಡಿಫೈನ್ಡ್ as a institution established on the cooperative principles and engaged in the normal banking business of accepting deposit from the public of the purpose of lending and repay it on demands and otherwise ಅಂತ ಹೇಳ್ತಾರೆ. ಈ ಕೋಆಪರೇಟಿವ್ ಬ್ಯಾಂಕ್ಸ್ನ ಹೆಂಗೆ ಡಿಫೈನ್ ಮಾಡ್ತಾ ಹೋಗ್ತೀವಿ ಸರ್ ಅಂದರೆ, ದ ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ಸ್ established on cooperative principles. ನಮ್ಮಲ್ಲಿ ಕೋಆಪರೇಟಿವ್ ಆ್ಯಕ್ಟ್ಸ್ ಅಂತ ಇದೆ.
ಆ ಕೋಆಪರೇಟಿವ್ ಆ್ಯಕ್ಟ್ಸಿನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸಿನ ಒಳಗಡೆ ರಿಜಿಸ್ಟ್ರೇಷನ್ಸನ್ನು ಮಾಡಿಸಿ ಆ ಒಂದು ಪ್ರಿನ್ಸಿಪಲ್ಸಿನ ಆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸಿನ ಕಾನ್ಸೆಪ್ಟಿನ ಒಳಗಡೆ ಬ್ಯಾಂಕಿಂಗ್ ಪ್ರಾಕ್ಟೀಸ್ಗಳನ್ನು ಮಾಡ್ತಕ್ಕಂಥ ಒಂದು ಬ್ಯಾಂಕನ್ನು ನಾವೇನಂತ ಕರಿತೀವಿ ಸರ್ ಅಂದರೆ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಕರಿತೀವಿ. ಅಂಡರ್ ದಿ ಕೋಆಪರೇಟಿವ್ ಆ್ಯಕ್ಟ್ ಏನಿದೆ ಆ ಕೋಆಪರೇಟಿವ್ ಆ್ಯಕ್ಟಿನ ಒಳಗಡೆ ಒಂದು ಬ್ಯಾಂಕು ಪಬ್ಲಿಕ್ಕಿನ ಒಂದು ಕಾನ್ಸೆಪ್ಟ್ ಆಫ್ ಮನಿಯ ಡೆಪಾಸಿಟ್ಗಳನ್ನು ಅಕ್ಸೆಪ್ಟ್ ಮಾಡಿಕೊಡೋದು ಫಾರ್ ದಿ ಪರ್ಪಸ್ ಆಫ್ ಲೆಂಡ್ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಒಂದು ಡೆಪಾಸಿಟ್ಗಳನ್ನು ಅಕ್ಸೆಪ್ಟ್ ಮಾಡಿಕೊಡೋದು, ಯಾವಾಗ ಆ ಕಸ್ಟಮರಿಂದ ಡಿಮ್ಯಾಂಡ್ಸ್ ಅಥವಾ ಇನ್ಯಾವುದೋ ಒಂದು ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟೀಸ್ಗಳು ವಿತ್ಡ್ರಾಗೆ ಬಂದಾಗ ಅದನ್ನು ಅವ್ರಿಗೆ ಕ್ಲಿಯರ್ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಆಫ್ ಆ್ಯಕ್ಟಿವಿಟೀಸ್ನ ಮಾಡ್ತಕ್ಕಂಥ ಒಂದು ಬ್ಯಾಂಕನ್ನು ನಾವೇನಂತ ಕರಿತೀವಿ ಸರ್ ಅಂದರೆ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಕರಿತೀವಿ. ಬಟ್ ದಟ್ ಕೋಆಪರೇಟಿವ್ ಬ್ಯಾಂಕ್ಸ್ ಔಟ್ ಟು ಫಾಲೋಯಿಂಗ್ ಎ ಕೋಆಪರೇಟಿವ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇನ್ ಎ ಬ್ಯಾಂಕಿಂಗ್ ಪ್ರಾಕ್ಟೀಸ್ ಅಂತ ಹೇಳ್ತಾನೆ. ಈ ಒಂದು ಕೋಆಪರೇಟಿವ್ ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟೀಸನ್ನು ಡೆಫಿನೇಷನ್ಸನ್ನು ನೋಡಿದಾಗ ಒಂದು ಕೋಆಪರೇಟಿವ್ ಆ್ಯಕ್ಟಿವಿಟೀಸನ್ನು ಹೆಂಗೆ ನೋಡ್ತಾ ಹೋಗ್ಬೋದು ಸರ್, ಹೆಂಗೆ ಡಿಫೈನ್ ಮಾಡ್ತಾ ಹೋಗ್ಬೋದು ಸರ್ ಅಂದರೆ ಇಟ್ ಈಸ್ ಅನ್ ಇನ್ಸ್ಟಿಟ್ಯೂಷನ್ಸ್ ಎಸ್ಟಾಬ್ಲಿಷ್ಡ್ ಆನ್ ದಿ ಕೋಆಪರೇಟಿವ್ ಬೇಸಿಸ್. ಒಂದು ಕೋಆಪರೇಟಿವ್ ಪ್ರಿನ್ಸಿಪಲ್ಸಿನ ಒಳಗಡೆ ಏನಾಗ್ಬಿಡುತ್ತೆ, ಈ ಒಂದು ಕಾನ್ಸೆಪ್ಟ್ ಆಫ್ ಕೋಆಪರೇಟಿವ್ ಬ್ಯಾಂಕ್ಸು ಎಕ್ಸ್ಟಾಬ್ಲಿಷ್ ಆಗುತ್ತೆ, ಹುಟ್ಕೊಳ್ಳುತ್ತೆ. ದೆನ್ ಇಟ್ ಡೀಲ್ಸ್ ಇನ್ ಆರ್ಡಿನರಿ ಬ್ಯಾಂಕಿಂಗ್ ಬಿಸ್ನೆಸ್. ಕಮರ್ಷಿಯಲ್ ಬ್ಯಾಂಕ್ಗಳು ಹೇಗೆ ಒಂದು ಆ್ಯಕ್ಟಿವಿಟೀಸ್ಗಳನ್ನು ಮಾಡ್ತಾವೋ ಅದೇ ಥರ ಕೋಆಪರೇಟಿವ್ ಬ್ಯಾಂಕ್ಸು ಕೂಡ ಏನು ಮಾಡುತ್ತೆ, ಒಂದು ಆರ್ಡಿನರಿ ಬ್ಯಾಂಕಿಂಗ್ ಬಿಸ್ನೆಸ್ಸನ್ನು ಮೀನ್ಸ್ ಅಕ್ಸೆಪ್ಟಿಂಗ್ ಡೆಪಾಸಿಟ್ ಲೆಂಡಿಂಗ್ ಕ್ರೆಡಿಟ್ ಅನ್ನೋ ಕಾನ್ಸೆಪ್ಟನ್ನು ಏನು ಮಾಡುತ್ತೆ ತನ್ನ ಒಂದು ವೇ ಆಫ್ ಬ್ಯಾಂಕಿಂಗ್ ಪ್ರಾಕ್ಟೀಸಿನ ಒಳಗಡೆ ಡಿಸ್ಚಾರ್ಜ್ ಮಾಡ್ತಾ ಹೋಗುತ್ತೆ. ಲೈಕ್ ಅದರ್ ಬ್ಯಾಂಕ್ ದೆನ್ ಕಲೆಕ್ಟ್ ಫಂಡ್ ಥ್ರೂ ಶೇರ್ಸ್ ಅಂತ ಹೇಳ್ತಾರೆ. ಈ ಕೋಆಪರೇಟಿವ್ ಬ್ಯಾಂಕ್ಸಲ್ಲಿ ಶೇರ್ಸ್ಗಳನ್ನು ಕೊಡೋದ್ರ ಮೂಲಕ ಏನು ಮಾಡುತ್ತೆ, ಒಂದು ಕಾನ್ಸೆಪ್ಟ್ ಆಫ್ ಡೆಪಾಸಿಟ್ಗಳನ್ನು ಕಲೆಕ್ಷನ್ಸ್ ಮಾಡ್ತಕ್ಕಂಥ ಒಂದು ಆ್ಯಕ್ಟಿವಿಟೀಸನ್ನು ಮಾಡ್ತಾ ಹೋಗುತ್ತೆ. ದೆನ್ ದೇರ್ ಅಕ್ಸೆಪ್ಟ್ ಡೆಪಾಸಿಟ್, ಸೇವಿಂಗ್ಸ್, ಕರೆಂಟ್ ಆ್ಯಂಡ್ ಫಿಕ್ಸ್ಡ್ ಡೆಪಾಸಿಟ್. ಇದು ಕರೆಂಟ್ ಅಕೌಂಟ್ಗಳನ್ನು, ಸೇವಿಂಗ್ಸ್ ಅಕೌಂಟ್ಸ್ಗಳನ್ನು ಮತ್ತು ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್ಸ್ಗಳನ್ನು ಕೊಡೋದ್ರ ಮೂಲಕ ಒಂದು ಪಬ್ಲಿಕ್ ಸೇವಿಂಗ್ ಮನಿಯನ್ನು ಏನು ಮಾಡುತ್ತೆ ಅಕ್ಸೆಪ್ಟ್ ಮಾಡ್ತಕ್ಕಂಥ ಒಂದು ಬ್ಯಾಂಕಿಂಗ್ ಪ್ರಾಕ್ಟೀಸಸ್ಸನ್ನು ರನ್ ಮಾಡ್ತಾ ಹೋಗುತ್ತೆ. ದೆನ್ ಲೆಂಡ್ ಲೋನ್ ಯೂಸ್ಯುವಲಿ ಟು ದೇರ್ ಮೆಂಬರ್ಸ್ ಅಂತ ಹೇಳ್ತಾರೆ. ಯಾರು ಕೋಆಪರೇಟಿವ್ ಮೆಂಬರ್ಸ್ ಆಗಿರ್ತಾರೋ, ಶೇರ್ ಹೋಲ್ಡರ್ಸ್ ಆಗಿರ್ತಾರೋ ಆ ಶೇರ್ ಹೋಲ್ಡರ್ಸಿಗೆ ಏನು ಮಾಡುತ್ತೆ, ಇದು ಅವರಿಗೆ ಬೇಕಾಗಿರ್ತಕ್ಕಂಥ ಒಂದು ಫಿನಾನ್ಷಿಯಲ್ ರಿಕ್ವೈರ್ಮೆಂಟ್ಸ್ಗಳನ್ನು ಲೆಂಡ್ ಮಾಡ್ತಕ್ಕಂಥ ಒಂದು ಕಾನ್ಸೆಪ್ಟನ್ನು ಡಿಸ್ಚಾರ್ಜ್ ಮಾಡ್ತಾ ಹೋಗುತ್ತೆ ಅಂತ ಹೇಳ್ತೀವಿ. ಹೀಗೆ ಈ ಒಂದು ಕಾನ್ಸೆಪ್ಟ್ ಆಫ್ ಕೋಆಪರೇಟಿವ್ ಬ್ಯಾಂಕ್ಸನ್ನು ನಾವೇನು ಮಾಡ್ತೀವಿ, ಡಿಫೈನ್ ಮಾಡ್ತಾ ಹೋಗ್ತೀವಿ ಅಂತ ಹೇಳ್ತಾರೆ. ನೆಕ್ಸ್ಟು ಸ್ಟ್ರಕ್ಚರ್ ಆಫ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಹೇಳ್ತಾರೆ. ಈ ಒಂದು ಕೋಆಪರೇಟಿವ್ ಬ್ಯಾಂಕಿನ ಸ್ಟ್ರಕ್ಚರ್ ಹೇಗಿದೆ, ಯಾವ ಒಂದು ಸಿಸ್ಟಮ್ ಆಫ್ ಸ್ಟ್ರಕ್ಚರನ್ನು ಕೋಆಪರೇಟಿವ್ ಬ್ಯಾಂಕ್ಸ್ ಮಾಡ್ತಾ ಹೋಗುತ್ತೆ. ಕೋಆಪರೇಟಿವ್ಸ್ ಅಂತ ಬಂದಾಗ ನಮ್ಮ ಒಂದು ಸಿಸ್ಟಮ್ ಆಫ್ ಆ್ಯಕ್ಟಿವಿಟೀಸಿನ ಒಳಗಡೆ ನಾವೇ ಏನು ಮಾಡಿದ್ದೀವಿ ಸರ್ ಅಂದರೆ ಆ ಒಂದು ಸ್ಟ್ರಕ್ಚರನ್ನು 3 ಟೈರ್ ಸಿಸ್ಟಮಲ್ಲಿ ಡಿವೈಡ್ ಮಾಡಿದ್ದೀವಿ. ಮೀನ್ಸ್ ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್, ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ಸ್ ಆ್ಯಂಡ್ ಪ್ರೈಮರಿ ಅಗ್ರಿಕಲ್ಚರಲ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ನಾವೇನು ಮಾಡಿದ್ದೀವಿ 3 ಟೈರ್ ಸಿಸ್ಟಮಿನ ಒಳಗಡೆ ಆ ಒಂದು ವೇ ಆಫ್ ಸ್ಟ್ರಕ್ಚರನ್ನು ಏನು ಮಾಡಿದ್ದೀವಿ ಬೈಫರ್ಗೇಷನ್ಸ್ ಮಾಡಿದ್ದೀವಿ. ಮೀನ್ಸ್ ಸ್ಟೇಟ್ ಕೋಆಪರೇಟಿವ್, ಸೆಂಟ್ರಲ್ ಕೋಆಪರೇಟಿವ್, ದೆನ್ ಪ್ರೈಮರಿ ಅಗ್ರಿಕಲ್ಚರಲ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಹೇಳುತ್ತೆ. ಸರ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂದರೆ ಏನು? ದ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ಸ್ ಆರ್ Federation of Primary Credit Societies in the specific area, normally a district, and were usually located in the district headquarters or some prominent town of the district. The central cooperative banks are 2 types, pure and mixed. A pure central cooperative banks confines its membership to cooperative organizations only. Then it is called banking union. On the other hand, a mixed cooperative banks keeps its member open to cooperative as well as individuals. The central cooperative banks have 3 sources of fund, namely their share capital and reserves and deposit from the public and loan from the state cooperative banks ಅಂತ ಹೇಳ್ತಾರೆ. ಈ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ಸ್ ಏನಿದೆ
ಈ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂದರೆ ಏನು ಸರ್ ಅಂದರೆ, ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ಸನ್ನು ನಾವು ಏನಂತ ಕರಿತೀವಿ ಸರ್ ಅಂದರೆ, ಇಟ್ ಬಿಕಮ್ ಎ ಫೆಡರೇಷನ್ ಆಫ್ ಪ್ರೈಮರಿ ಕ್ರೆಡಿಟ್ ಸೊಸೈಟಿ ಇನ್ ದಿ ಸ್ಪೆಸಿಫಿಕ್ ಏರಿಯಾ. ಕೆಲವೊಂದು ಸ್ಪೆಸಿಫಿಕ್ ಏರಿಯಾದಲ್ಲಿ ಇರ್ತಕ್ಕಂಥ ಒಂದು ಫೆಡರೇಷನ್ಸ್ ಕೋಆಪರೇಟಿವ್ ಸೊಸೈಟೀಸನ್ನು ನಾವೇನಂತ ಕರಿತೀವಿ ಸರ್ ಅಂದರೆ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಕರಿತೀವಿ. ಸರ್ ಸ್ಪೆಸಿಫಿಕ್ ಏರಿಯಾ ಅಂತಂದರೆ ಯಾವುದು ಅದನ್ನು ಕ್ಲಾರಿಫೈ ಮಾಡ್ತಾರೆ. ನೇಮ್ಲಿ ಎ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಇರ್ತಕ್ಕಂಥ ಬ್ಯಾಂಕ್ಗಳು, ಯೂಸುವಲಿ ಲೊಕೇಟೆಡ್ ಆ್ಯಂಡ್ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಲ್ಲಿ ಇರ್ತಕ್ಕಂಥ ಬ್ಯಾಂಕ್ಗಳು, ಸಮ್ ಪ್ರಾಮಿನೆಂಟ್ ಟೌನಿನ ಒಳಗಡೆ ಕೆಲವೊಂದು ಮೆಜಾರಿಟಿ ಏನು ನಾವು ಟೌನ್ ಅಂತ ಕರಿತೀವಿ, ಸಿಟೀಸ್ ಅಂತ ಕರಿತೀವಿ, ಆ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಆಫ್ ಟೌನಿನ ಒಳಗಡೆ ಸಿಚುವೇಟ್ ಆಗಿರ್ತಕ್ಕಂಥ ಒಂದು ಬ್ಯಾಂಕ್ಗಳನ್ನು ನಾವೇನಂತ ಕರಿತೀವಿ ಸರ್ ಅಂದರೆ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಕರಿತೀವಿ. ಈ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ಸನ್ನು ನಾವು 2 ಟೈಪ್ಸ್ ಆಗಿ ನೋಡ್ತಾ ಹೋಗ್ತೀವಿ. ಒಂದು ಪ್ಯೂರ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ಸ್, ಅನದರ್ ಒನ್ ಮಿಕ್ಸ್ಡ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಕರೀತಾನೆ. ಪ್ಯೂರ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂದರೆ ಏನು ಸರ್ ಅಂದರೆ ಕನ್ಫೈನ್ಸ್ ಇಟ್ ಮೆಂಬರ್ಶಿಪ್ ಆರ್ಗನೈಜೇಷನ್ಸ್ ಓನ್ಲಿ ಅಂತ ಹೇಳ್ತಾರೆ. ಅಲ್ಲಿ ಇರತಕ್ಕಂಥ ಮೆಂಬರ್ಶಿಪ್ಪಿನ ಆರ್ಗನೈಸೇಷನ್ಸಿನ ಒಳಗಡೆ ಕೋಆಪರೇಟಿವ್ ಮೆಂಬರ್ಸ್ಗಳು ಕನ್ಫೈನ್ಸ್ ಮಾಡ್ತಕ್ಕಂಥ ಒಂದು ಬ್ಯಾಂಕನ್ನು ನಾವೇನಂತ ಕರಿತೀವಿ ಸರ್ ಅಂದರೆ ಪ್ಯೂರ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಕರಿತೀವಿ. ಇದನ್ನು ನಾವು ಬ್ಯಾಂಕಿಂಗ್ ಯೂನಿಯನ್ ಅಂತಕ್ಕಂಥ ಒಂದು ಕಾನ್ಸೆಪ್ಟಿನ ಒಳಗಡೆ ಏನು ಮಾಡ್ತೀವಿ, ಡಿಫೈನ್ ಮಾಡ್ತಾ ಹೋಗ್ತೀವಿ. ಅದೇ ಮಿಕ್ಸ್ಡ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂದರೆ ಏನು ಸರ್ ಅಂದರೆ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ಸ್ ಕೀಪ್ ಇಟ್ಸ್ ಮೆಂಬರ್ಸ್ ಓಪನ್ ಟು ಕೋಆಪರೇಟಿವ್ ಆಸ್ ವೆಲ್ ಆಸ್ ಇಂಡಿವಿಜುವಲ್ಸ್. ಅಲ್ಲಿರ್ತಕ್ಕಂಥ ಮೆಂಬರ್ಸ್ಗಳು, ಇಂಡಿವಿಜುವಲ್ಸ್ಗಳು ಒಂದು ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟೀಸಿನ ಒಳಗಡೆ ಪಾರ್ಟಿಸಿಪೇಷನ್ಸ್ ಮಾಡ್ತಕ್ಕಂಥ ಬ್ಯಾಂಕನ್ನು ನಾವೇನಂತ ಕರಿತೀವಿ ಸರ್ ಅಂದರೆ ಮಿಕ್ಸ್ಡ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಕರಿತೀವಿ. ಈ ಒಂದು ಕಾನ್ಸೆಪ್ಟ್ ಆಫ್ ಕೋಆಪರೇಟಿವ್ ಬ್ಯಾಂಕ್ಸ್ ಏನಿದೆ, ಮೀನ್ಸ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ಸ್ ಏನಿದೆ, ಇದಕ್ಕೆ ಎಲ್ಲಿಂದ ಸೋರ್ಸಸ್ ಕಲೆಕ್ಷನ್ಸ್ ಆಗುತ್ತೆ ಸರ್ ಅಂದರೆ ಇದನ್ನು ನಾವು 3 ಟೈಪ್ಸಲ್ಲಿ ಏನು ಮಾಡ್ತೀವಿ, ಡಿಫೈನ್ ಮಾಡ್ತಾ ಹೋಗ್ತೀವಿ. ಒಂದು ಶೇರ್ ಕ್ಯಾಪಿಟಲಿನ ಒಳಗಡೆ ತನಗೆ ಬೇಕಾಗಿರ್ತಕ್ಕಂಥ ಫಂಡ್ಸನ್ನು ಏನು ಮಾಡುತ್ತೆ, ಮೊಬಿಲೈಸ್ ಮಾಡ್ತಾ ಹೋಗುತ್ತೆ, ರಿಸರ್ವ್ಸಿನ ಒಳಗಡೆ ತಗೊಳುತ್ತೆ, ಮತ್ತು ಡೆಪಾಸಿಟ್ಸ್ಗಳನ್ನು ಪಬ್ಲಿಕ್ಕಿಂದ ಕಲೆಕ್ಷನ್ಸ್ ಮಾಡ್ಕೊಳ್ಳೋದ್ರ ಮೂಲಕ ಏನು ಮಾಡುತ್ತೆ, ಈ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ಸು ತನ್ನ ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟೀಸ್ಗಳನ್ನು ರನ್ ಮಾಡ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟು ಫಂಕ್ಷನ್ಸ್ ಆಫ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ಸ್. ಏನು ಫಂಕ್ಷನ್ಸನ್ನು ಮಾಡುತ್ತೆ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತಂದರೆ ದ ಫಿನಾನ್ಸ್ ಪ್ರೈಮರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟೀಸ್ ಅಂತ ಹೇಳ್ತಾರೆ. ಯಾರು ಪ್ರೈಮರಿ ಕೋಆಪರೇಟಿವ್ ಸೊಸೈಟೀಸ್ ಅಂತ ನಾವು ಏನು ಹೇಳ್ತೀವಿ, ಆ ಪ್ರೈಮರಿ ಕೋಆಪರೇಟಿವ್ ಸೊಸೈಟೀಸ್ಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ಫಿನಾನ್ಷಿಯಲ್ ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟೀಸ್ಗಳನ್ನು ಏನು ಮಾಡುತ್ತೆ, ಇದು ಡಿಸ್ಚಾರ್ಜ್ ಮಾಡ್ತಾ ಹೋಗುತ್ತೆ. ದೆನ್ ದೇ ಆರ್ ಅಕ್ಸೆಪ್ಟಿಂಗ್ ಡೆಪಾಸಿಟ್ ಫ್ರಮ್ ದಿ ಪಬ್ಲಿಕ್ಕಿಂದ ಏನು ಮಾಡುತ್ತೆ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ಸು ಡೆಪಾಸಿಟ್ಸ್ಗಳನ್ನು ಡಿಫ್ರೆಂಟ್ ವೆರೈಟೀಸ್ ಆಫ್ ಅಕೌಂಟ್ಸ್ಗಳನ್ನು ಓಪನ್ ಮಾಡೋದ್ರ ಮೂಲಕ ಕಲೆಕ್ಷನ್ಸ್ ಮಾಡ್ತಕ್ಕಂಥ ಫಂಕ್ಷನ್ಸನ್ನು ಡಿಸ್ಚಾರ್ಜ್ ಮಾಡ್ತಾ ಹೋಗುತ್ತೆ. ದೆನ್ ದೇರ್ ಗ್ರ್ಯಾಂಟ್ ಕ್ರೆಡಿಟ್ ಟು ದಿ ಮೆಂಬರ್ಸ್ ಎಗೇನ್ಸ್ಟ್ ಟು ದಿ ಪ್ರಾಪರ್ ಸೆಕ್ಯೂರಿಟೀಸ್. ಅಲ್ಲಿ ಯಾರು ಕೋಆಪರೇಟಿವ್ ಸೆಕ್ಟರ್ಸಿನ ಒಳಗಡೆ ಮೆಂಬರ್ಸ್ ಇರ್ತಾರೋ ಅವರಿಗೆ ಬೇಕಾಗಿರ್ತಕ್ಕಂಥ ಒಂದು ಕ್ರೆಡಿಟ್ ಫೆಸಿಲಿಟೀಸ್ಗಳನ್ನು ಗ್ರ್ಯಾಂಟ್ ಮಾಡ್ತಕ್ಕಂಥ ಒಂದು ಫಂಕ್ಷನ್ಸನ್ನು ಏನು ಮಾಡುತ್ತೆ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ಸ್ ತನ್ನ ಇಂಪಾರ್ಟೆಂಟ್ ಫಂಕ್ಷನ್ಸಿನ ಒಳಗಡೆ ಡಿಸ್ಚಾರ್ಜ್ ಮಾಡ್ತಾ ಹೋಗುತ್ತೆ. ದೆನ್ ದೇರ್ ಪ್ರೊವೈಡ್ ರೆಮಿಟೆನ್ಸ್ ಫೆಸಿಲಿಟೀಸ್ ಅಂತ ಹೇಳ್ತಾರೆ. ಅವ್ರಿಗೆ ರೆಮಿಟೆನ್ಸ್ ಫೆಸಿಲಿಟೀಸ್ಗಳನ್ನು ಕೊಡ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಫಂಕ್ಷನ್ಸನ್ನು ತನ್ನ ಮೆಂಬರ್ಸ್ ಆಫ್ ಕೋಆಪರೇಟಿವ್ ಕಾನ್ಸೆಪ್ಟಿನ ಒಳಗಡೆ ಏನು ಮಾಡುತ್ತೆ, ಇದು ಡಿಸ್ಚಾರ್ಜ್ ಮಾಡ್ತಾ ಹೋಗುತ್ತೆ. Then they keep a watch on their debtor primary ಸೊಸೈಟೀಸ್ ವರ್ಕಿಂಗ್ ಅಂತ ಹೇಳುತ್ತೆ. ಈ ಪ್ರೈಮರಿ ಸೆಕ್ಟಾರ್ ಸೊಸೈಟೀಸಿನ ಒಳಗಡೆ ಯಾರು ಡೆಟಾರ್ಸ್ ಇರ್ತಾರೋ ಆ ಡೆಟಾರ್ಸಿನ ಕಾನ್ಸೆಪ್ಟಿನ ಒಳಗಡೆ ಆ ಒಂದು ಕಾನ್ಸೆಪ್ಟ್ ಆಫ್ ಡೆಟಾರ್ಸನ್ನು ಏನು ಮಾಡುತ್ತೆ ಈ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ಸು ವಾಚ್ ಮಾಡ್ತಾ ಹೋಗುತ್ತೆ. ಪ್ರೈಮರಿ ಕೋಆಪರೇಟಿವ್ ಬ್ಯಾಂಕ್ಗೆ ಫಿನಾನ್ಷಿಯಲ್ ಅಸಿಸ್ಟೆನ್ಸನ್ನು ಮಾಡ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಫಂಕ್ಷನ್ಸನ್ನು ಈ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ಸ್ ಮಾಡೋದ್ರಿಂದ ಅದು ಆ ಪ್ರೈಮರಿ ಕೋಆಪರೇಟಿವ್ ಬ್ಯಾಂಕ್ಸಿನ ಒಳಗಡೆ ಇರ್ತಕ್ಕಂಥ ಡೆಟಾರ್ಸ್ ಹೇಗಿದ್ದಾರೆ, ಅವರ ಒಂದು ಆ್ಯಕ್ಟಿವಿಟೀಸ್ ಹೇಗಿದೆ ಅಂತಕ್ಕಂಥ ಒಂದು ವಾಚ್ ಮಾಡ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಫಂಕ್ಷನ್ಸನ್ನು ಏನು ಮಾಡುತ್ತೆ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ಸ್ ಮಾಡ್ತಾ ಹೋಗುತ್ತೆ. ದೆನ್ ದೇರ್ ಆಲ್ಸೋ ಕೀಪ್ ಅಪ್ non-credit activities like supply of seeds, fertilizers and consumer goods necessary to the farmers ಅಂತ ಹೇಳುತ್ತೆ. ಈ ಒಂದು
ಕ್ರೆಡಿಟನ್ನು ಕೊಡೋದು ಅಲ್ಲದೆ ಫಾರ್ಮರ್ಸಿಗೆ ಬೇಕಾಗಿರ್ತಕ್ಕಂಥ ಒಂದು ಸಿಸ್ಟಮ್ ಆಫ್ ಹೆಲ್ಪ್ ಏನಿದೆ, ಫರ್ಟಿಲೈಸರ್ಸ್ಗಳನ್ನು ಕೊಡೋದು ಮತ್ತು ಕನ್ಸ್ಯೂಮರ್ ನೀಡ್ಸ್, ನೆಸಸರಿ ಕನ್ಸ್ಯೂಮರ್ ನೀಡ್ಸ್ಗಳನ್ನು ಕೊಡ್ತಕ್ಕಂಥದ್ದು, ಸೀಡ್ಸ್ಗಳನ್ನು ಸಪ್ಲೈ ಮಾಡ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಫಂಕ್ಷನ್ಸನ್ನು ಕೂಡ ಈ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ಸ್ ತನ್ನ ಇಂಪಾರ್ಟೆಂಟ್ ಫಂಕ್ಷನ್ಸಿನ ಒಳಗಡೆ ಏನು ಮಾಡುತ್ತೆ, ಡಿಸ್ಚಾರ್ಜ್ ಮಾಡ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಇದು ಫಸ್ಟ್ ಟೈರ್ ಸಿಸ್ಟಮ್ ಆಫ್ ಎ ಸ್ಟ್ರಕ್ಚರ್ ಆಫ್ ಕೋಆಪರೇಟಿವ್ ಬ್ಯಾಂಕ್ಸ್. ಸೆಕೆಂಡ್ ಒನ್ ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಕರಿತೀವಿ. ಸರ್, ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂದರೆ ಏನು? ಅಟ್ ದಿ ಟಾಪ್ ಆಫ್ ದಿ ಕೋಆಪರೇಟಿವ್ ಬ್ಯಾಂಕ್, ಇದನ್ನು ನಾವು ಅಫೆಕ್ಸ್ ಬ್ಯಾಂಕ್ ಆಫ್ ದಿ ಕೋಆಪರೇಟಿವ್ ಬ್ಯಾಂಕ್ ಅಂತ ಕರಿತೀವಿ. ಈ ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕು ಈ ಕೋಆಪರೇಟಿವ್ ಸೆಕ್ಟರ್ಸಿನ ಒಳಗಡೆ ಏನಾಗಿರುತ್ತೆ ಸರ್ ಅಂದರೆ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಆಗಿ ಕೆಲಸವನ್ನು ಮಾಡುತ್ತೆ. They are cooperative banks organized with the objectives attracting deposit from rich urban classes. This bank are also known as OFEX bank. The constitution of this bank differ from one and other. Their membership comprise representatives of central bank as well as individual shareholders. The obtain their funds mainly from general public by way of deposits, loans and advances from Reserve Bank and their own share capital and reserves ಅಂತ ಹೇಳ್ತಾರೆ. ಈ ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ಸ್ ಏನಿದೆ, ಈ ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ಸ್ their cooperative banks organized with objectives of attracting deposit from the rich and urban classes. ಈ ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕನ್ನು ನಾವು ಅಫೆಕ್ಸ್ ಬ್ಯಾಂಕ್, ಎ ಟಾಪ್ ಬ್ಯಾಂಕ್ ಆಫ್ ಎ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಕರೆಯೋದ್ರಿಂದ ಈ ಒಂದು ಕೋಆಪರೇಟಿವ್ ಬ್ಯಾಂಕ್ ಏನನ್ನು ಆರ್ಗನೈಸ್ ಮಾಡುತ್ತೆ ಸರ್ ಅಂತಂದರೆ ತನ್ನ ಒಂದು ಮೇನ್ ಆಬ್ಜೆಕ್ಟಿವ್ಸ್ ಹಾಗೆ ಅದು ಅರ್ಬನ್ ಮತ್ತು ರಿಚ್ ಕ್ಲಾಸ್ ಪೀಪಲ್ ಅಂತ ನಾವೇನು ಕರಿತೀವಿ ಅವರಿಂದ ಡೆಪಾಸಿಟ್ಗಳನ್ನು ಮೊಬಿಲೈಸ್ ಮಾಡಬೇಕು ಅಂತಕ್ಕಂಥ ಒಂದು ಮೇನ್ ಆಬ್ಜೆಕ್ಟಿವ್ಸನ್ನು ಏನು ಮಾಡಿದೆ ಈ ಕೋಆಪರೇಟಿವ್ಸ್ ಬ್ಯಾಂಕು ಇಟ್ಕೊಂಡಿದೆ ಅಂತ ಹೇಳ್ತಾರೆ. ಹಾಗೆಯೇ ಈ ಒಂದು ಬ್ಯಾಂಕನ್ನು ನಾವು ಅಫೆಕ್ಸ್ ಬ್ಯಾಂಕ್ ಆಫ್ ಕೋಆಪರೇಟಿವ್ ಸೆಕ್ಟಾರ್ಸ್ ಅಂತ ಕರಿತೀವಿ. ಇದು ಒಂದು ಕೋಆಪರೇಟಿವ್ ಸೆಕ್ಟಾರ್ಸಲ್ಲಿ ಏನಾಗಿರುತ್ತೆ ಸರ್ ಅಂತಂದರೆ ಒಂದು ಮೇಜರ್ ಪಾಲಿಸೀಸ್ಗಳನ್ನು, ಒಂದು ಮೇಜರ್ ಡಿಸಿಷನ್ಸ್ಗಳನ್ನು, ಒಂದು ಮೇಜರ್ ಕಾನ್ಸೆಪ್ಟ್ಸ್ಗಳನ್ನು ಮಾಡ್ತಕ್ಕಂಥ ಬ್ಯಾಂಕ್ ಆಗಿರುತ್ತೆ. ಆದ್ದರಿಂದ ನಾವು ಅದನ್ನು ಏನು ಮಾಡ್ತೀವಿ ಸರ್ ಅಂದರೆ ಅಫೆಕ್ಸ್ ಬ್ಯಾಂಕ್ ಆಫ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಕರಿತೀವಿ. ಮತ್ತು that constituting of this bank differ from one and other ಅಂತ ಹೇಳಿದೆ. ಒಂದರಿಂದ ಮತ್ತೊಂದು ಬ್ಯಾಂಕಿಗೆ ಈ ಒಂದು ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟೀಸನ್ನು ಏನಾಗಿರುತ್ತೆ ಸರ್ ಅಂದರೆ ಡಿಫ್ರೆಂಟ್ ಆಗಿ ನಾವು ನೋಡ್ಬೋದು. ದೇರ್ ಮೆಂಬರ್ಸ್ ಕಂಪ್ರೈಸ್ ರೆಪ್ರೆಸೆಂಟೇಟಿವ್ ಆಫ್ ಸೆಂಟ್ರಲ್ ಬ್ಯಾಂಕ್ ಆ್ಯಸ್ ವೆಲ್ ಆ್ಯಸ್ ಇಂಡಿವಿಜುವಲ್ ಶೇರ್ ಹೋಲ್ಡರ್ಸ್ ಅಂತ ಹೇಳುತ್ತೆ. ಈ ಮೆಂಬರ್ಸ್ಗಳು, ಇಂಡಿವಿಜುವಲ್ ಶೇರ್ ಹೋಲ್ಡರ್ಸ್ಗಳು ಈ ಒಂದು ಸೆಂಟ್ರಲ್ ಬ್ಯಾಂಕಿನ ಒಳಗಡೆ ತಮ್ಮ ರೆಪ್ರೆಸೆಂಟೇಟಿವ್ಸ್ಗಳನ್ನು ಮಾಡೋದಕ್ಕೆ ಈ ಒಂದು ಕಾನ್ಸೆಪ್ಟ್ ಆಫ್ ಕೋಆಪರೇಟಿವ್ ಬ್ಯಾಂಕ್ಸ್ ಏನು ಮಾಡುತ್ತೆ, ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ಸು ಆಪರ್ಚುನಿಟೀಸನ್ನು ಕೊಡುತ್ತೆ. ದೆನ್ ಒಬ್ಟೈನಿಂಗ್ ದೇರ್ ಫಂಡ್ಸ್ ಮೇನ್ಲಿ ಫ್ರಮ್ ಜನರಲ್ ಪಬ್ಲಿಕ್ಕಿಂದ ಒಂದು ಕಾನ್ಸೆಪ್ಟ್ ಆಫ್ ಡೆಪಾಸಿಟ್ಗಳನ್ನು ತಗೊಳ್ಳೋದಕ್ಕೆ ಮತ್ತು ಲೋನ್ಸ್ ಮತ್ತು ಅಡ್ವಾನ್ಸಸ್ಗಳನ್ನು ಈ ಒಂದು ಕಾನ್ಸೆಪ್ಟಿನ ಒಳಗಡೆ ಕೊಡೋದಕ್ಕೆ ಮತ್ತು ರಿಸರ್ವ್ ಬ್ಯಾಂಕ್ ಆ್ಯಂಡ್ ಅದರ್ ಓನ್ ಶೇರ್ ಕ್ಯಾಪಿಟಲ್ ಆ್ಯಂಡ್ ರಿಸರ್ವ್ಸ್ಗಳನ್ನು ಒಂದು ಸಿಸ್ಟಮ್ ಆಫ್ ಆ್ಯಕ್ಟಿವಿಟೀಸ್ಗಳಲ್ಲಿ ರನ್ ಮಾಡೋದಕ್ಕೆ ಏನು ಮಾಡುತ್ತೆ ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ಸು ತನ್ನ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟೀಸ್ಗಳನ್ನು ಡಿಸ್ಚಾರ್ಜ್ ಮಾಡ್ತಾ ಹೋಗುತ್ತೆ. ದೆನ್ ರೋಲ್ ಆಫ್ ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ಸ್, ಏನೇನು ರೋಲ್ಗಳನ್ನು ಪ್ಲೇ ಮಾಡುತ್ತೆ ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್? ದ ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ ಆ್ಯಕ್ಟ್ ಆಸ್ ಎ ಬ್ಯಾಂಕ್ ಟು ಎ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್. ಇದು ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ಗೆ ಒಂದು ಮೇನ್ ಟಾಪ್ ಬ್ಯಾಂಕ್ ಆಗಿ ಏನು ಮಾಡುತ್ತೆ, ಒಂದು ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟೀಸ್ಗಳಲ್ಲಿ ಬ್ಯಾಂಕಿಂಗ್ ಪ್ರಿನ್ಸಿಪಲ್ಸ್ಗಳನ್ನು ಹೇಗೆ ಮಾಡಬೇಕು, ಯಾವೊಂದು ಪ್ರಿನ್ಸಿಪಲ್ಸ್ ಮತ್ತು ಕೋಆಪರೇಟಿವ್ ಪ್ರಿನ್ಸಿಪಲ್ಸ್ಗಳನ್ನು ಹೆಂಗೆ ಫಾಲೋ ಮಾಡಬೇಕು ಅಂತಕ್ಕಂಥ ಗೈಡ್ಲೈನ್ಸ್ಗಳನ್ನು ಕೊಡ್ತಕ್ಕಂಥ ರೋಲನ್ನು ಪ್ಲೇ ಮಾಡ್ತಾ ಹೋಗುತ್ತೆ. ದೆನ್ ಸರ್ವ್ ಆ್ಯಸ್ ಅ ಲೆಂಡರ್ ಆಫ್ ಕೋಆಪರೇಟಿವ್ ಮೂವ್ಮೆಂಟ್ಸ್ ಇನ್ ದಿ ಸ್ಟೇಟ್ ಅಂತ ಹೇಳ್ತಾರೆ. ಒಂದು ಸ್ಟೇಟ್ ಲೆವೆಲಲ್ಲಿ ಏನು ಒಂದು ಕೋಆಪರೇಟಿವ್ ಮೂಮೆಂಟ್ಸ್ಗಳು ನಡಿಬೇಕು, ಒಂದು ಕೋಆಪರೇಟಿವ್ ಆ್ಯಕ್ಟಿವಿಟೀಸ್ಗಳು ರನ್ ಆಗಬೇಕು, ಒಂದು ಮೂಮೆಂಟ್ಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ಪ್ರಾಪರ್ ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟೀಸ್ಗಳನ್ನ ಏನು ಮಾಡುತ್ತೆ ಈ ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ಸು ಡಿಕ್ಲೇರ್ ಮಾಡ್ತಾ ಹೋಗುತ್ತೆ.
Then it coordinate policies of government with the cooperative principles. Cooperative principles ಮತ್ತು ಗೌರ್ಮೆಂಟಿನ ನಡುವೆ ಇರತಕ್ಕಂಥ ಒಂದು ಕೋಆಪರೇಷನ್ಸನ್ನು, ಒಂದು ಕಮ್ಯುನಿಕೇಷನ್ಸನ್ನು, ಒಂದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲಲ್ಲಿ ತಗೊಂಡು ಹೋಗ್ತಕ್ಕಂಥ ಒಂದು ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟೀಸನ್ನು ಏನು ಮಾಡುತ್ತೆ, ಕೋಆಪರೇಟಿವ್ ಬ್ಯಾಂಕ್ಸ್ ತನ್ನ ಕಾನ್ಸೆಪ್ಟ್ ಆಫ್ ರೋಲಲ್ಲಿ ಡಿಸ್ಚಾರ್ಜ್ ಮಾಡ್ತಾ ಹೋಗುತ್ತೆ. Then it is bring coordination between RBI, ಮನಿ ಮಾರ್ಕೆಟ್ ಆ್ಯಂಡ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟೀಸ್ ಅಂತ ಹೇಳುತ್ತೆ. ಇದು ಒಂದು ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟೀಸಿನ ಒಳಗಡೆ RBI ಜೊತೆ, ಮನಿ ಮಾರ್ಕೆಟಿನ ಜೊತೆ ಮತ್ತು ಕೋಆಪರೇಟಿವ್ ಸೆಕ್ಟಾರ್ಸ್ ಏನಿದೆ ಆ ಕೋಆಪರೇಟಿವ್ ಸೆಕ್ಟಾರ್ಸಿನ ನಡುವೆ ಒಂದು ಕೋಆರ್ಡಿನೇಷನ್ಸನ್ನು ಏನು ಮಾಡುತ್ತೆ, ಸಿಸ್ಟಮ್ಯಾಟಿಕ್ ಆಗಿ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡ್ತಾ ಹೋಗುತ್ತೆ. Then it gives the number of subsidiaries to a district cooperative credit societies ಅಂತ ಹೇಳುತ್ತೆ. ಇದು ವೆರೈಟೀಸ್ ಆಫ್ ಆ್ಯಕ್ಟಿವಿಟೀಸ್ಗಳನ್ನು, ಸಬ್ಸಿಡರಿ ಕಾನ್ಸೆಪ್ಟ್ಸ್ಗಳನ್ನು ಡಿಸ್ಟ್ರಿಕ್ಟ್ ಲೆವೆಲ್ ಕೋಆಪರೇಟಿವ್ ಸೆಕ್ಟರ್ಸ್ಗೆ ಕೊಡ್ತಕ್ಕಂಥ ಒಂದು ಇಂಪಾರ್ಟೆಂಟ್ ರೋಲನ್ನು ಏನು ಮಾಡುತ್ತೆ, ಪ್ಲೇ ಮಾಡ್ತಾ ಹೋಗುತ್ತೆ. ಈ ವೇ ಆಫ್ ಆ್ಯಕ್ಟಿವಿಟೀಸ್ಗಳನ್ನು ಈ ಒಂದು ಕೋಆಪರೇಟಿವ್ ಸೆಕ್ಟರ್ಸಿನ ಒಳಗಡೆ ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ಸ್ ಏನು ಮಾಡುತ್ತೆ, ಡಿಸ್ಚಾರ್ಜ್ ಮಾಡ್ತಾ ಹೋಗುತ್ತೆ. ದೆನ್ ರೋಲ್ ಆಫ್ ಕೋಆಪರೇಟಿವ್ ಬ್ಯಾಂಕ್ಸ್. ಒಂದು ಈ ಕೋಆಪರೇಟಿವ್ ಬ್ಯಾಂಕ್ಸಿನ ರೋಲ್ ಏನು ಸರ್ ಅಂತಂದರೆ, ಕ್ರೆಡಿಟ್ ಟು ದಿ ಫಾರ್ಮರ್ಸ್. ಒಂದು ಕ್ರೆಡಿಟನ್ನು ಏನು ಮಾಡ್ಬೋದು, ಫಾರ್ಮರ್ಸ್ಗಳಿಗೆ ಕೊಡ್ತಾ ಹೋಗೋದು. ದೆನ್ ಪ್ರೊಟೆಕ್ಷನ್ ಆಫ್ ಮನಿ ಲೆಂಡರ್ಸ್. ಯಾರು ಅವರಿಗೆ ಮನಿ ಲೆಂಡರ್ಸ್ ಇದ್ದಾರೋ, ಯಾರು ಅವರಿಗೆ ಒಂದು ಕಾನ್ಸೆಪ್ಟ್ ಆಫ್ ಫಂಡ್ಸ್ಗಳನ್ನು ರೈಸ್ ಮಾಡಿಕೊಡ್ತಾರೋ ಅವರ ಪ್ರೊಟೆಕ್ಷನ್ಸ್ ಮಾಡ್ತಕ್ಕಂಥ ಒಂದು ಆ್ಯಕ್ಟಿವಿಟೀಸನ್ನು ಏನು ಮಾಡುತ್ತೆ, ಕೋಆಪರೇಟಿವ್ಸ್ ಬ್ಯಾಂಕು ಮಾಡ್ತಾ ಹೋಗುತ್ತೆ. ಹೆಲ್ಪ್ಸ್ ಟು ಎ ಸ್ಮಾಲ್ ಫಾರ್ಮರ್ಸ್. ಯಾರು ನಾವು ಸ್ಮಾಲ್ ಫಾರ್ಮರ್ಸ್ ಅಂತ ಕರಿತೀವೋ ಆ ಒಂದು ಕಾನ್ಸೆಪ್ಟಿನ ಒಳಗಡೆ ಯಾರನ್ನ ನಾವು ಸ್ಮಾಲ್ ಫಾರ್ಮರ್ಸ್ ಅಂತ ಡಿಫೈನ್ ಮಾಡಿದ್ದೀವೋ ಅಂಥ ಫಾರ್ಮರ್ಸ್ಗಳಿಗೆ ಒಂದು ಅಗ್ರಿಕಲ್ಚರ್ ಆ್ಯಕ್ಟಿವಿಟೀಸ್ಗಳನ್ನು ಮಾಡೋದಕ್ಕೆ ಅಸಿಸ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಕೋಆಪರೇಟಿವ್ ಬ್ಯಾಂಕ್ಸ್ ಏನು ಮಾಡುತ್ತೆ, ಮಾಡ್ತಾ ಹೋಗುತ್ತೆ. ದೆನ್ ಡೆವಲಪ್ಮೆಂಟ್ ಆಫ್ ಬ್ಯಾಂಕಿಂಗ್ ಹ್ಯಾಬಿಟ್. ರೂರಲ್ ಏರಿಯಾದಲ್ಲಿ ಒಂದು ಕಾನ್ಸೆಪ್ಟ್ ಆಫ್ ಹ್ಯಾಬಿಟ್, ಅಕ್ಸೆಪ್ಟಿಂಗ್ ಡೆಪಾಸಿಟ್, ಲೆಂಡಿಂಗ್ ಕ್ರೆಡಿಟ್, ಈ ಒಂದು ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟೀಸು ಒಂದು ಹ್ಯಾಬಿಟಾಗಿ ನಡೀತಕ್ಕಂಥ ಒಂದು ಇಂಪಾರ್ಟೆಂಟ್ ರೋಲನ್ನು ಏನು ಮಾಡುತ್ತೆ, ಕೋಆಪರೇಟಿವ್ ಬ್ಯಾಂಕ್ ಡಿಸ್ಚಾರ್ಜ್ ಮಾಡುತ್ತೆ. ವೆಲ್ಫೇರ್ ಆ್ಯಕ್ಟಿವಿಟೀಸ್. ಒಂದು ವೆಲ್ಫೇರ್ ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟೀಸ್ಗಳನ್ನು ಕೋಆಪರೇಟಿವ್ ಬ್ಯಾಂಕ್ಸ್ ಏನು ಮಾಡುತ್ತೆ ಸರ್ ಅಂದರೆ ತನ್ನ ಒಂದು ವೇ ಆಫ್ ಆ್ಯಕ್ಟಿವಿಟೀಸಿನ ಒಳಗಡೆ ಡಿಸ್ಚಾರ್ಜ್ ಮಾಡ್ತಾ ಹೋಗುತ್ತೆ. ಇದಿಷ್ಟು ಕೂಡ ಒಂದು ಕೋಆಪರೇಟಿವ್ ಸೆಕ್ಟಾರ್ಸು ಒಂದು ಸಿಸ್ಟಮ್ ಆಫ್ ಆ್ಯಕ್ಟಿವಿಟೀಸಿನ ಒಳಗಡೆ ಡಿಸ್ಚಾರ್ಜ್ ಮಾಡ್ತಕ್ಕಂಥದ್ದು. ನೆಕ್ಸ್ಟು ರೀಜನಲ್ ರೂರಲ್ ಬ್ಯಾಂಕ್ಸ್ ಅಂತ ಕರಿತೀವಿ. ರೀಜನಲ್ ರೂರಲ್ ಬ್ಯಾಂಕ್ಸ್ ಅಂದರೆ ಏನು, RRB ಅಂತ ಕರಿತೀವಿ. ದ RRB ಕಮ್ಸ್ ಅಂಡರ್ ಆರ್ಗನೈಸ್ಡ್ ಸೆಕ್ಟಾರ್ಸ್ ಅಂತ ಹೇಳುತ್ತೆ. ಈ RRBಯನ್ನು ನಾವು ಎಲ್ಲಿ ನೋಡ್ತಾ ಹೋಗ್ತೀವಿ ಸರ್ ಅಂದರೆ ಆರ್ಗನೈಸ್ಡ್ ಸೆಕ್ಟಾರ್ಸ್, ಬ್ಯಾಂಕಿಂಗ್ ಕಾನ್ಸೆಪ್ಟಿನ ಒಳಗಡೆ ಆರ್ಗನೈಸ್ಡ್ ಸೆಕ್ಟಾರ್ಸಿನ ಒಳಗಡೆ ಈ ಒಂದು RRBಯನ್ನು ನಾವೇನು ಮಾಡ್ತೀವಿ, ಡಿಫೈನ್ ಮಾಡ್ತಾ ಹೋಗ್ತೀವಿ. As all of you know that the rural sector is the backbone of Indian economy. In spite of rapid expansions program undertaken by the central bank, a large segment of the rural economy is still behind the each of the organized commercial banks. The public sector banks, due to their own constraint, were not able to satisfy the credit need of rural populations. Therefore, in 1975, the central government appointed a working group under the chairmanship of Narasimhan to receive the flow of banking credit to weaker section of the rural community and to suggest alternative agencies to provide institutional credit to rural people. The committee recommended the establishment of regional rural bank ಅಂತ ಹೇಳ್ತಾರೆ. The government of India with certain modification accepted the recommendation of the group. The regional rural bank audience on September 26, 1975 to set up regional rural banks throughout the country. Subsequently, it was replaced by the Regional Rural Bank Act 1976
ಆನ್ ಫೆಬ್ರವರಿ 1976 ಅಂತ ಹೇಳ್ತಾರೆ. RRBs ಏನಿದೆ, ಈ ರೀಜನಲ್ ರೂರಲ್ ಬ್ಯಾಂಕ್ ಏನಿದೆ, ಈ ರೀಜನಲ್ ರೂರಲ್ ಬ್ಯಾಂಕನ್ನು ಹೆಂಗೆ ಡಿಫೈನ್ ಮಾಡ್ತಾ ಹೋಗ್ತಿದ್ದೀವಿ ಸರ್ ಅಂದರೆ, ರೂರಲ್ ಸೆಕ್ಟಾರ್ ಇಟ್ ಬಿಕಮ್ ಎನ್ ಎ ಬ್ಯಾಕ್ ಬೋನ್ ಆಫ್ ಇಂಡಿಯನ್ ಎಕಾನಮಿ ಅಂತ ಕರಿತೀವಿ. ಇಂಡಿಯನ್ ಎಕನಾಮಿಕ್ ಸಿಸ್ಟಮಿನ ಬ್ಯಾಕ್ ಬೋನು ಯಾವುದು ಸರ್ ಅಂದರೆ ರೂರಲ್ ಏರಿಯಾಸ್ ಅಂತ ಹೇಳ್ತೀವಿ. ಆದ್ದರಿಂದ ಈ ಒಂದು ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟೀಸನ್ನು ಒಂದು ರ್ಯಾಪಿಡ್ ಎಕ್ಸ್ಪೆನ್ಷನ್ ಆಫ್ ಪ್ರೋಗ್ರಾಮ್ ರೂರಲ್ ಏರಿಯಾದಲ್ಲಿ ನಡಿಬೇಕು ಅಂತಕ್ಕಂಥ ಒಂದು ಆ್ಯಕ್ಟಿವಿಟೀಸನ್ನು ಇಟ್ಕೊಂಡು ಕಮರ್ಷಿಯಲ್ ಬ್ಯಾಂಕಿನ ಒಂದು ಲಾರ್ಜ್ ಸೆಗ್ಮೆಂಟನ್ನು ನಾವೇನು ಮಾಡಿದ್ವಿ ಸರ್ ಅಂದರೆ ರೂರಲ್ ಎಕಾನಮಿ ಸಿಸ್ಟಮಿನ ಒಳಗಡೆ ಆರ್ಗನೈಸ್ ಮಾಡೋದಕ್ಕೆ ಒಂದು ಕಮರ್ಷಿಯಲ್ ಬ್ಯಾಂಕಿನ ಅವಶ್ಯಕತೆ ಇದೆ ಅಂತಕ್ಕಂಥ ಒಂದು ಇಂಪಾರ್ಟೆಂಟ್ ಪ್ರೋಗ್ರಾಮ್ಸನ್ನು ನಾವೇನು ಮಾಡಿದ್ವಿ ನೋಡ್ತಾ ಹೋದ್ವಿ. ಆ ಒಂದು ನೀಡಿನ ಅವಶ್ಯಕತೆ ಏನಿದೆ, ಆ ಒಂದು ಸಿಸ್ಟಮ್ ಆಫ್ ಆ್ಯಕ್ಟಿವಿಟೀಸನ್ನು ಫುಲ್ಫಿಲ್ ಮಾಡಬೇಕು ಅಂತ ಇನ್ ದಿ ಇಯರ್ ಆಫ್ 1975ನಲ್ಲಿ ಏನು ಮಾಡಿದ್ವಿ ಸರ್ ಅಂದರೆ ಒಂದು ಕಮಿಟಿಯನ್ನು ಫಾರ್ಮೇಷನ್ಸ್ ಮಾಡಿದ್ವಿ. ಆ ಕಮಿಟಿ ಏನು ಮಾಡ್ತು ಸರ್ ಅಂದರೆ ಆ ಒಂದು ಕಾನ್ಸೆಪ್ಟ್ ಆಫ್ ರೂರಲ್ ಸಿಸ್ಟಮಲ್ಲಿ ಇರ್ತಕ್ಕಂಥ ವೀಕರ್ ಸೆಕ್ಷನ್ಸನ್ನು ಎನ್ಕರೇಜ್ ಮಾಡಬೇಕು, ಮೋಟಿವೇಶನ್ಸ್ ಮಾಡಬೇಕು. ಆ ರೂರಲ್ ಪೀಪಲ್ಗೆ ಬೇಕಾಗಿರ್ತಕ್ಕಂಥ ಒಂದು ಬ್ಯಾಂಕಿಂಗ್ ಪ್ರಿನ್ಸಿಪಲ್ಸ್ಗಳನ್ನು ಮತ್ತು ಒಂದು ಬ್ಯಾಂಕಿಂಗ್ ಪಾರ್ಟಿಸಿಪೇಷನ್ಸ್ ಏನಿದೆ, ಒಂದು ಬ್ಯಾಂಕಿಂಗ್ ಮೂಲಕ ಒಂದು ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಏನಿದೆ ಅದು ಪ್ರಾಪರಾಗಿ ರೀಚ್ ಆಗಬೇಕು ಅಂತಕ್ಕಂಥ ಒಂದು ಆಬ್ಜೆಕ್ಟಿವ್ಸನ್ನ ಇಟ್ಕೊಂಡು ಇನ್ ದಿ ಇಯರ್ ಆಫ್ 1975ನಲ್ಲಿ ಶ್ರೀ ನರಸಿಂಹಂ ಕಮಿಟಿ ಏನು ಮಾಡುತ್ತೆ, RRBಯ ಅವಶ್ಯಕತೆ ರೂರಲ್ ಏರಿಯಾಕ್ಕೆ ಇದೆ ಅಂತಕ್ಕಂಥ ಒಂದು ರೆಕಮೆಂಡೇಷನ್ಸನ್ನು ಕೊಡುತ್ತೆ. ಅಕಾರ್ಡಿಂಗ್ ಟು ದಟ್ ರೆಕಮೆಂಡೇಷನ್ಸ್ ರೂರಲ್ ಏರಿಯಾಕ್ಕೆ ಏನು ಮಾಡುತ್ತೆ, ಒಂದು RRBs ಬ್ಯಾಂಕಿನ ಅವಶ್ಯಕತೆಯನ್ನು ಡಿಸ್ಚಾರ್ಜ್ ಮಾಡ್ತಕ್ಕಂಥ ಒಂದು ಡಿಸಿಷನ್ಸನ್ನು ಏನು ಮಾಡುತ್ತೆ ಇನ್ ದಿ ಇಯರ್ ಆಫ್ 1975ನಲ್ಲಿ ಮಾಡ್ತಾ ಹೋಗುತ್ತೆ. ಈ ಒಂದು ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟೀಸನ್ನು ನಾವು 1976 ಅಲ್ಲಿ ಒಂದು RRB ಆ್ಯಕ್ಟ್ಸ್ ಅಂತಲೇ ಮಾಡಿಕೊಂಡು ರೀಜನಲ್ ರೂರಲ್ ಬ್ಯಾಂಕ್ ಆ್ಯಕ್ಟ್ ಅಂತ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪ್ರಾಪರ್ ರೆಗ್ಯುಲೇಷನ್ಸಿನ ಒಳಗಡೆ ರೂಲ್ಸ್ ರೆಗ್ಯುಲೇಷನ್ಸಿನ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸಿನ ಒಳಗಡೆ ಆ 1975 ರೂರಲ್ ಬ್ಯಾಂಕ್ ಆ್ಯಕ್ಟಿವಿಟೀಸನ್ನು ಏನು ಮಾಡ್ತಾ ಹೋದ್ವಿ, ನೋಡ್ತಾ ಹೋದ್ವಿ ಅಂತ ಹೇಳುತ್ತೆ. ಸರ್, ಮೀನಿಂಗ್ ಆಫ್ ರೀಜನಲ್ ರೂರಲ್ ಬ್ಯಾಂಕ್ ಏನು? Regional rural bank is also like a commercial bank, but established with the main motion to provide credit and other facilities, particularly to the small and marginal farmers, agricultural laborers and small entrepreneurs, so to develop agricultural, trade, commerce, industries and other productive activities in the rural areas ಅಂತ ಹೇಳುತ್ತೆ. ಸೊ ರೀಜನಲ್ ರೂರಲ್ ಬ್ಯಾಂಕ್ ಅಂದರೆ ಏನು? ಈ ರೀಜನಲ್ ರೂರಲ್ ಬ್ಯಾಂಕ್ ಈಸ್ ನಥಿಂಗ್ ಬಟ್ ಎ ಕಮರ್ಷಿಯಲ್ ಬ್ಯಾಂಕ್. ವಾಟ್ ಈಸ್ ಕಮರ್ಷಿಯಲ್ ಬ್ಯಾಂಕ್? ಕಮರ್ಷಿಯಲ್ ಬ್ಯಾಂಕ್ಸ್ ಅಂದರೆ ನಮಗೆ ಗೊತ್ತಿದೆ. ಏನು ಕಮರ್ಷಿಯಲ್ ಬ್ಯಾಂಕ್ಸ್ ಅಂದರೆ ಯಾವ ಬ್ಯಾಂಕ್ಗಳು ಇಂಡಸ್ಟ್ರೀಸ್ಗಳಿಗೆ, ಕಾಮರ್ಸಿಗೆ, ಟ್ರೇಡ್ ಆ್ಯಕ್ಟಿವಿಟೀಸ್ಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ಫಿನಾನ್ಷಿಯಲ್ ರಿಕ್ವೈರ್ಮೆಂಟ್ಸ್ಗಳನ್ನು ಫುಲ್ಫಿಲ್ ಮಾಡುತ್ತೋ ಅಂಥ ಒಂದು ಬ್ಯಾಂಕ್ಗಳನ್ನು ನಾವೇನಂತ ಕರಿತೀವಿ ಸರ್ ಅಂದರೆ ಕಮರ್ಷಿಯಲ್ ಬ್ಯಾಂಕ್ಸ್ ಅಂತ ಕರಿತೀವಿ. ಇನ್ ದಿ ಸೇಮ್ ವೇ ರೀಜನಲ್ ರೂರಲ್ ಬ್ಯಾಂಕ್ ಏನಿದೆ, ಈ ರೀಜನಲ್ ರೂರಲ್ ಬ್ಯಾಂಕು ಕೂಡ ಯಾರಿಗೆ ಒಂದು ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟೀಸ್ಗಳನ್ನು, ಬ್ಯಾಂಕಿಂಗ್ ಫಿನಾನ್ಷಿಯಲ್ ರಿಕ್ವೈರ್ಮೆಂಟ್ಸ್ಗಳನ್ನು ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ಸ್ ಅಂತ ಕರಿತೀವೋ ಅವರಿಗೆ, ಮತ್ತು ಅಗ್ರಿಕಲ್ಚರ್ ಲೇಬರ್ಸ್ ಅಂತ ಕರಿತೀವೋ ಅವರಿಗೆ, ಮತ್ತು ಸ್ಮಾಲ್ ಎಂಟರ್ಪ್ರಿನರ್ಸ್ ಅಂತ ಕರಿತೀವೋ ಅವರಿಗೆ ಬೇಕಾಗಿರ್ತಕ್ಕಂಥ ಒಂದು ಫಿನಾನ್ಷಿಯಲ್ ರಿಕ್ವೈರ್ಮೆಂಟ್ಸ್ಗಳನ್ನು ಫುಲ್ಫಿಲ್ ಮಾಡ್ತಕ್ಕಂಥ ರೂರಲ್ ಏರಿಯಾದಲ್ಲಿ ಇರ್ತಕ್ಕಂಥ ಆ್ಯಕ್ಟಿವಿಟೀಸ್ಗಳನ್ನು ಮಾತ್ರ ಕಾನ್ಸಂಟ್ರೇಷನ್ಸ್ ಮಾಡ್ತಕ್ಕಂಥ ಬ್ಯಾಂಕನ್ನು ನಾವೇನಂತ ಕರಿತೀವಿ ಸರ್ ಅಂದರೆ ರೀಜನಲ್ ರೂರಲ್ ಬ್ಯಾಂಕ್ಸ್ ಅಂತ ಕರಿತೀವಿ. ಸರ್, ಹಾಗಾದರೆ ಆಬ್ಜೆಕ್ಟಿವ್ಸ್ ಆಫ್ ರೀಜನಲ್ ರೂರಲ್ ಬ್ಯಾಂಕ್ ಏನು? The main objectives of regional rural bank is to provide cheap and liberal credit facilities to small and marginal farmers and agricultural laborers, entrepreneurs and other weaker section of the societies ಅಂತ ಹೇಳುತ್ತೆ. ಇದರ ಒಂದು ಆಬ್ಜೆಕ್ಟಿವ್ಸ್ ಆಫ್ ರೀಜನಲ್ ರೂರಲ್ ಬ್ಯಾಂಕ್ ಏನು ಸರ್ ಅಂತಂದರೆ, ಒಂದು ರೂರಲ್ ಏರಿಯಾದಲ್ಲಿ ಇರ್ತಕ್ಕಂಥ ಒಂದು ಅಗ್ರಿಕಲ್ಚರಿಸ್ಟ್ ಮತ್ತು ಸ್ಮಾಲ್ ಫಾರ್ಮರ್ಸ್ ಮತ್ತು
ಚೀಪ್ ಲೆವೆಲ್ ಕಾನ್ಸೆಪ್ಟಿನ ಒಳಗಡೆ ಇರ್ತಕ್ಕಂಥ ಸೊಸೈಟೀಸ್ ಆ್ಯಂಡ್ ಕಮ್ಯುನಿಟೀಸ್ ಮತ್ತು ಅಗ್ರಿಕಲ್ಚರಲ್ ಲೇಬರ್ಸ್ ಆ್ಯಂಡ್ ಸ್ಮಾಲ್ ಎಂಟರ್ಪ್ರಿನರ್ಸ್ಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ಫಿನಾನ್ಷಿಯಲ್ ಕಾನ್ಸೆಪ್ಟ್ಸ್ಗಳನ್ನು ಏನು ಮಾಡೋದು ಫುಲ್ಫಿಲ್ ಮಾಡ್ತಾ ಹೋಗೋದು. ದೆನ್ ಟು ಸೇವ್ ದಿ ರೂರಲ್ ಪೂರ್ ಫ್ರಮ್ ದಿ ಮನಿ ಲೆಂಡರ್ಸ್ ಅಂತ ಹೇಳ್ತಾರೆ. ಈ ಮನಿ ಲೆಂಡರ್ಸಿಂದ ಈ ಪೂರ್ ಪೀಪಲ್ಗಳು, ಮಿಡಲ್ ಕ್ಲಾಸ್ ಪೀಪಲ್ಗಳು, ಲೋ ಕ್ಲಾಸ್ ಪೀಪಲ್ಗಳು ಏನು ಒಂದು ಫಿನಾನ್ಷಿಯಲ್ ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟೀಸ್ಗಳಲ್ಲಿ ಸಫರ್ ಆಗಿರ್ತಾರೋ ಅವ್ರುಗಳನ್ನು ಸೇವ್ ಮಾಡ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ಸನ್ನು ಏನು ಮಾಡಿದೆ ರೀಜನಲ್ ರೂರಲ್ ಬ್ಯಾಂಕು ಇಟ್ಕೊಂಡಿದೆ. ದೆನ್ ಟು ಡೆವಲಪ್ ಅಗ್ರಿಕಲ್ಚರ್, ಟ್ರೇಡ್, ಕಾಮರ್ಸ್, ಇಂಡಸ್ಟ್ರೀಸ್ ಆ್ಯಂಡ್ ಅದರ್ ಪ್ರೊಡಕ್ಟಿವ್ ಆ್ಯಕ್ಟಿವಿಟೀಸ್ ಇನ್ ದಿ ರೂರಲ್ ಏರಿಯಾ. ರೂರಲ್ ಏರಿಯಾದಲ್ಲಿ ಇರ್ತಕ್ಕಂಥ ಅಗ್ರಿಕಲ್ಚರಲ್ ಆ್ಯಕ್ಟಿವಿಟೀಸ್ನ, ಟ್ರೇಡ್ ಆ್ಯಕ್ಟಿವಿಟೀಸ್ಗಳನ್ನು ಮತ್ತು ಪ್ರೊಡಕ್ಟಿವ್ ಆ್ಯಕ್ಟಿವಿಟೀಸ್ಗಳನ್ನು ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದು ದ ಮೇನ್ ಆಬ್ಜೆಕ್ಟಿವ್ಸ್ ಆಫ್ RRBs. ದೆನ್ ಟು ಎನ್ಕರೇಜ್ ಎಂಟರ್ಪ್ರಿನರ್ಶಿಪ್ ಇನ್ ರೂರಲ್ ಏರಿಯಾ. ಒಂದು ಕಾನ್ಸೆಪ್ಟ್ ಆಫ್ ಬಿಸ್ನೆಸ್ಸನ್ನು ರೂರಲ್ ಏರಿಯಾದಲ್ಲಿ ಸ್ಟಾರ್ಟ್ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಎನ್ಕರೇಜ್ಮೆಂಟನ್ನು, ಒಂದು ಮೋಟಿವೇಶನಲ್ ಕಾನ್ಸೆಪ್ಟನ್ನು ಏನು ಮಾಡುತ್ತೆ RRBs ಡಿಸ್ಚಾರ್ಜ್ ಮಾಡ್ತಾ ಹೋಗುತ್ತೆ. ದೆನ್ ಟು cultivate banking habits among the rural people and mobilize the savings from economic development of the rural areas ಅಂತ ಹೇಳುತ್ತೆ. ಅಂದರೆ ರೂರಲ್ ಏರಿಯಾದಲ್ಲಿ ಇರ್ತಕ್ಕಂಥ ಪೀಪಲ್ಗೆ ಒಂದು ಬ್ಯಾಂಕಿಂಗ್ ಹ್ಯಾಬಿಟ್ಸನ್ನು ಕ್ರಿಯೇಷನ್ಸ್ ಮಾಡ್ತಕ್ಕಂಥದ್ದು ಮತ್ತು ಅವ್ರ ಹತ್ರ ಇರ್ತಕ್ಕಂಥ ಎಕ್ಸೆಸ್ ಆಫ್ ಫಂಡ್ಸನ್ನು ಮೊಬಿಲೈಸ್ ಮಾಡ್ತಕ್ಕಂಥ ಒಂದು ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟೀಸನ್ನು ತನ್ನ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ಸ್ ಆಗಿ ಏನು ಮಾಡಿದೆ RRBs ಇಟ್ಕೊಂಡಿದೆ. ದೆನ್ to increase employment opportunities by encouraging trade, commerce in rural areas ಅಂತ ಹೇಳುತ್ತೆ. ಒಂದು ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸನ್ನು ಕ್ರಿಯೇಷನ್ಸ್ ಮಾಡ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಆ್ಯಕ್ಟಿವಿಟೀಸನ್ನು ಏನು ಮಾಡುತ್ತೆ RRBs ತನ್ನ ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟೀಸಿನ ಒಳಗಡೆ, ಒಬ್ಜೆಕ್ಟಿವ್ಸ್ ಆಫ್ ಆ್ಯಕ್ಟಿವಿಟೀಸಿನ ಒಳಗಡೆ ಮಾಡ್ತಾ ಹೋಗುತ್ತೆ. ದೆನ್ ಟು ಡೆವಲಪ್ ಅಂಡರ್ ಡೆವಲಪ್ಡ್ ರೀಜನಲ್ ಆ್ಯಂಡ್ ದೇರ್ ರಿಮೂವ್ಸ್ ಎಕನಾಮಿಕ್ disparities between the regions ಅಂತ ಹೇಳ್ತಾರೆ. ಇನ್ ದಿ ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟೀಸಿನ ಒಳಗಡೆ ಒಂದು ಡೆವಲಪ್ಮೆಂಟ್, ಓವರಾಲ್ ಡೆವಲಪ್ಮೆಂಟ್ ಆಫ್ ಕಮ್ಯುನಿಟೀಸ್ಗಳನ್ನು ಒಂದು ಅಂಡರ್ಸ್ಟ್ಯಾಂಡಿಂಗಿನ ಒಳಗಡೆ ಡೆವಲಪ್ಮೆಂಟಿನ ಕಡೆಗೆ ತಗೊಂಡೋಗ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ಸನ್ನು ಏನು ಮಾಡುತ್ತೆ ರೀಜನಲ್ ರೂರಲ್ ಬ್ಯಾಂಕ್ ಮಾಡ್ತಾ ಹೋಗುತ್ತೆ. ದೆನ್ ಟು ಮೀಟ್ ದಿ ಕನ್ಸಂಪ್ಷನ್ಸ್ ನೀಡ್ಸ್ ಫಾರ್ ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ಸ್ and borrowers of the small means certain specific purpose such as education, medical expenses, etc. ರೂರಲ್ ಏರಿಯಾದಲ್ಲಿ ಇರ್ತಕ್ಕಂಥ ಆ ಒಂದು ಏನು ಕಸ್ಟಮರ್ಸ್ ಇದ್ದಾರೋ, ಆ ಒಂದು ಫಾರ್ಮರ್ಸ್ ಇದ್ದಾರೋ, ಆ ಲೋ ಕ್ಲಾಸ್ ಪೀಪಲ್ಸ್ ಇದ್ದಾರೋ ಅವರಿಗೆ ಬೇಕಾಗಿರ್ತಕ್ಕಂಥ ಒಂದು ಕನ್ಸಂಪ್ಷನ್ಸನ್ನು, ಒಂದು ಬೇಸಿಕ್ ನೀಡ್ಸನ್ನು ಕೊಡ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಫಂಕ್ಷನ್ಸನ್ನು ಏನು ಮಾಡುತ್ತೆ ರೀಜನಲ್ ರೂರಲ್ ಬ್ಯಾಂಕು. ಅವರಿಗೆ ಬೇಕಾಗಿರ್ತಕ್ಕಂಥ ಎಜುಕೇಷನ್ ಫೆಸಿಲಿಟೀಸ್ ಇರ್ಬೋದು, ಮೆಡಿಕಲ್ ಎಕ್ಸ್ಪೆನ್ಸಸ್ಗಳನ್ನು ಕೊಡೋದಿರ್ಬೋದು, ಹೀಗೆ ವೆರೈಟೀಸ್ ಆಫ್ ಎಕ್ಸ್ಟ್ರಾರ್ಡಿನರಿ ಕಾನ್ಸೆಪ್ಟ್ಸ್ಗಳನ್ನು ಡಿಸ್ಚಾರ್ಜ್ ಮಾಡ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ಸನ್ನು ಏನು ಮಾಡುತ್ತೆ ರೀಜನಲ್ ರೂರಲ್ ಬ್ಯಾಂಕ್ ಮಾಡ್ತಾ ಹೋಗುತ್ತೆ. ದೆನ್ ಫೀಚರ್ಸ್ ಆಫ್ ರೀಜನಲ್ ರೂರಲ್ ಬ್ಯಾಂಕ್. ಏನು ಫೀಚರ್ಸ್ ಇದೆ? ದ ರೀಜನಲ್ ರೂರಲ್ ಬ್ಯಾಂಕ್ ಈಸ್ ಆಲ್ಸೋ ಕಮರ್ಷಿಯಲ್ ಬ್ಯಾಂಕ್. ಇದನ್ನು ನಾವು ಏನಂತ ಕರಿತೀವಿ ಸರ್ ಅಂದರೆ ಕಮರ್ಷಿಯಲ್ ಬ್ಯಾಂಕ್ಸ್ ಅಂತ ಕರಿತೀವಿ. ಯಾಕೆ ಸರ್ ಅಂದರೆ ಒಂದು ಕಮರ್ಷಿಯಲ್ ಬ್ಯಾಂಕ್ ಏನು ಆ್ಯಕ್ಟಿವಿಟೀಸನ್ನ ಮಾಡುತ್ತೋ ದ ಸೇಮ್ ಆ್ಯಕ್ಟಿವಿಟೀಸನ್ನು ರೂರಲ್ ಏರಿಯಾದಲ್ಲಿ ಯಾವುದು ಮಾಡುತ್ತೆ ಸರ್ ಅಂದರೆ RRBs ಮಾಡುತ್ತೆ. ದೆನ್ ಈಚ್ RRBs ಟು ಬಿ ಸ್ಪಾನ್ಸರ್ಡ್ ಬೈ ಶೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕ್ ಮೇನ್ಲಿ ಬೈ ಪಬ್ಲಿಕ್ ಸೆಕ್ಟರ್ಸ್ ಬ್ಯಾಂಕ್. ಎಲ್ಲ RRBsನ್ನ ನಾವು ಏನಂತ ಕರಿತೀವಿ ಸರ್ ಅಂದರೆ ಶೆಡ್ಯೂಲ್ಸ್ ಬ್ಯಾಂಕ್ ಅಂತ ಕರಿತೀವಿ. ಆ ಶೆಡ್ಯೂಲ್ಸ್ ಬ್ಯಾಂಕಿಂದ ಬರೋದ್ರಿಂದ ಅದನ್ನು ನಾವು ಪಬ್ಲಿಕ್ ಸೆಕ್ಟರ್ಸ್ ಬ್ಯಾಂಕ್ ಅಂತ ಕೂಡ ಏನು ಮಾಡ್ತೀವಿ ಕಾಲ್ ಮಾಡ್ತೀವಿ. ದೆನ್ ಇಟ್ ಈಸ್ ಎಸ್ಟಾಬ್ಲಿಷ್ಡ್ ಅಟ್ ದಿ ಇನಿಷಿಯೇಟಿವ್ ಟೇಕನ್ ಬೈ ದಿ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್. ಈ RRBs ಆ್ಯಕ್ಟಿವಿಟೀಸ್ಗಳನ್ನು ಯಾರು ನೋಡ್ಕೋತಾರೆ ಸರ್ ಅಂದರೆ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ಸ್ ಅಂತ ಹೇಳ್ತೀವಿ. It demands to be cooperative societies for purpose of Income Tax Act of 1961. 1961 ಆ್ಯಕ್ಟಿನ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಿನ ಒಳಗಡೆ ಕೋಆಪರೇಟಿವ್ ಸೆಕ್ಟರ್ಸ್ ಪರ್ಪಸ್ ಆಫ್ ಆ್ಯಕ್ಟಿವಿಟೀಸ್ಗಳನ್ನು ತರಬೇಕು ಅಂತಕ್ಕಂಥದ್ದು ಇದರ ಒಂದು ಕಾನ್ಸೆಪ್ಟ್ ಆಫ್ ಫೀಚರ್ಸ್. RRBs interest rates are adopted by cooperative sectors societies in the state. ಸ್ಟೇಟ್ ಲೆವೆಲಲ್ಲಿ ಕೋಆಪರೇಟಿವ್ ಬ್ಯಾಂಕ್ಸ್ ಏನು ಒಂದು ಕಾನ್ಸೆಪ್ಟ್ ಆಫ್ ರೇಟ್ ಆಫ್ ಇಂಟ್ರೆಸ್ಟ್ಗಳನ್ನು ಫಾಲೋ ಮಾಡಬೇಕು ಅಂತಕ್ಕಂಥದ್ದನ್ನು ಏನು ಮಾಡುತ್ತಿದ್ದು ಡಿಸಿಷನ್ಸ್ ಮಾಡ್ತಾ ಹೋಗುತ್ತೆ.
ದೆನ್ RRBs ಎಂಜಾಯ್ಸ್ ಸಮ್ ಅಕೇಶನಲ್ ಆ್ಯಂಡ್ ಪ್ರಿವಿಲೈಜಸ್ ಅಂತ ಹೇಳುತ್ತೆ. ಇದು ಒಂದು ಅಕೇಶನ್ಸ್ ಮತ್ತು ಪ್ರಿವಿಲೈಜೇಷನ್ನ ಎಂಜಾಯ್ ಮಾಡ್ತಕ್ಕಂಥ ಒಂದು ಫೀಚರ್ಸನ್ನು ಕೂಡ ಹೊಂದಿದೆ. ಹೀಗೆ ಒಂದು ವೇ ಆಫ್ ಫಂಕ್ಷನ್ಸ್ ಆಫ್ ಆಕ್ಟಿವಿಟೀಸ್ಗಳನ್ನು ಏನು ಮಾಡುತ್ತೆ ಸರ್ ಅಂದರೆ RRBs ಡಿಸ್ಚಾರ್ಜ್ ಮಾಡ್ತಾ ಹೋಗುತ್ತೆ. ದೆನ್ ಫಂಕ್ಷನ್ಸ್ ಆಫ್ ರೀಜನಲ್ ರೂರಲ್ ಬ್ಯಾಂಕ್ ಅಂತ ಹೇಳುತ್ತೆ. ಏನು ಫಂಕ್ಷನ್ಸ್ಗಳನ್ನು ಮಾಡ್ತಾ ಹೋಗುತ್ತೆ? ಫಸ್ಟ್ ಒನ್ ಎಕ್ಸೆಪ್ಟಿಂಗ್ ಡೆಪಾಸಿಟ್ಸ್. ಎಲ್ಲ ನಾವು RRBsನ್ನ ಏನಂತ ಕರಿತೀವಿ ಸರ್ ಅಂದರೆ ಕಮರ್ಷಿಯಲ್ಸ್ ಬ್ಯಾಂಕ್ ಅಂತ ಕರಿತೀವಿ. ಎಲ್ಲ ಕಮರ್ಷಿಯಲ್ ಬ್ಯಾಂಕಿನ ಪ್ರೈಮರಿ ಫಂಕ್ಷನ್ಸ್ ಏನು ಸರ್ ಅಂದರೆ ಎಕ್ಸೆಪ್ಟಿಂಗ್ ಡೆಪಾಸಿಟ್ಸ್ ಅಂತ ಹೇಳ್ತೀವಿ. Another one, granting loans and advances. For the purpose of acceptancy, it become granting loans and advances ಅಂತ ಹೇಳುತ್ತೆ. It will be concentrate on rural areas. Rural ಏರಿಯಾದಲ್ಲಿ ಯಾವ ವೇ ಆಫ್ small traders, entrepreneurs, farmers, small marginal farmers, ಲೋಕಲ್ ಕಮ್ಯುನಿಟೀಸ್ ಅವನಿಗೆ ಬೇಕಾಗಿರ್ತಕ್ಕಂಥ ಒಂದು ಕ್ರೆಡಿಟ್ ಫೆಸಿಲಿಟೀಸ್ಗಳನ್ನು ಏನು ಮಾಡುತ್ತೆ, ಇದು ಡಿಸ್ಚಾರ್ಜ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟು ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್. RRBs ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮನ್ನು ಮಾಡ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಫ್ ಫಂಕ್ಷನ್ಸ್ಗಳನ್ನು ರೂರಲ್ ಏರಿಯಾದಲ್ಲಿ ಮಾಡ್ತಾ ಹೋಗುತ್ತೆ. ದೆನ್ ಕ್ರಿಯೇಷನ್ ಆಫ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್. ಇದು ರೂರಲ್ ಏರಿಯಾದಲ್ಲಿ ಇರ್ತಕ್ಕಂಥ ಒಂದು ಯೂತ್ ಮೂಮೆಂಟನ್ನ ಏನು ಮಾಡುತ್ತೆ, ಒಂದು ಎಂಪ್ಲಾಯ್ಮೆಂಟ್ ಯೂತ್ಗೆ ಬೇಕಾಗಿರ್ತಕ್ಕಂಥ ಒಂದು ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ಗಳನ್ನು ಓನ್ RRBs ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸಿನ ಒಳಗಡೆ ಅಪಾಯಿಂಟ್ ಮಾಡ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಫಂಕ್ಷನ್ಸನ್ನು ಡಿಸ್ಚಾರ್ಜ್ ಮಾಡ್ತಾ ಹೋಗುತ್ತೆ. ಈ ಒಂದು ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟೀಸ್ಗಳನ್ನು ನಾವು ಫಂಕ್ಷನ್ಸ್ ಆಫ್ RRBs ಅಂತ ಕರಿತೀವಿ. ನೆಕ್ಸ್ಟು NABARD ಅಂತ ಹೇಳ್ತೀವಿ. NABARD ಅಂದರೆ ಏನು? As we know, India is a country of villages. In fact, rural sector is the backbone of Indian economy. For the development of rural sector, government has established several institutions. One among those institutions was NABARD. Hence, NABARD is established as a development bank for providing and regulating credit and other facilities for the promotions and developments of the agriculture, small scale industries, cottage and village industries, handcraft and other allied economic activities in rural areas with view to promoting integrated rural development and security of the rural areas ಅಂತ ಹೇಳುತ್ತೆ. NABARD ಏನು? NABARD ರೂರಲ್ ಏರಿಯಾ ನಾವು RRBs ಏನು ಹೇಳ್ತೀವಿ, RRBs ಆದಮೇಲೆ ನಂತರದಲ್ಲಿ ನಾವು ಏನು ಮಾಡಿದ್ವಿ, NABARDನ್ನು ನೋಡ್ತಾ ಬಂದ್ವಿ. ಈ NABARD ಕೂಡ ಒಂದು ರೂರಲ್ ಏರಿಯಾದಲ್ಲಿ ಇರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟೀಸ್ಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ಫಿನಾನ್ಷಿಯಲ್ ಅಸಿಸ್ಟೆನ್ಸನ್ನು, ಒಂದು ಫಿನಾನ್ಷಿಯಲ್ ಸ್ಟ್ರೆಂತನ್ನು ಫಾರ್ಮರ್ಗಳಿಗೆ, ಅಗ್ರಿಕಲ್ಚರಲಿಸ್ಟ್ಗೆ, ಸ್ಮಾಲ್ ಟ್ರೇಡರ್ಸ್ಗಳಿಗೆ ಪ್ರೊವೈಡ್ ಮಾಡ್ತಕ್ಕಂಥ ಒಂದು ಆ್ಯಕ್ಟಿವಿಟೀಸಿನ ಮೇಲೆ ಎಮರ್ಜ್ ಆಗಿರ್ತಕ್ಕಂಥ ಒಂದು ಬ್ಯಾಂಕ್ ಅಂತ ಹೇಳ್ತಾರೆ. ಮೀನಿಂಗ್ ಆಫ್ NABARD. NABARD ಮೀನ್ಸ್ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರಲ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ಇಟ್ ಈಸ್ ಅನ್ ಅಫೆಕ್ಟ್ಸ್ ರೂರಲ್ ಕ್ರೆಡಿಟ್ ಇನ್ಸ್ಟಿಟ್ಯೂಷನ್ಸ್ which plays an activity role in implementation of various rural development programs. It plays a key role of leader in rural credit management ಅಂತ ಹೇಳುತ್ತೆ. NABARD ಅಂದರೆ ಏನು ಸರ್ ಅಂದರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ಸ್ ಅಂತ ಹೇಳ್ತೀವಿ. ಇದನ್ನು ಅಫೆಕ್ಟ್ಸ್ ರೂರಲ್ ಕ್ರೆಡಿಟ್ ಇನ್ಸ್ಟಿಟ್ಯೂಷನ್ಸ್ ಅಂತಲೂ ಹೇಳ್ತೀವಿ. ಈ ರೂರಲ್ ಏರಿಯಾಕ್ಕೆ ಯಾವುದೇ ರೀತಿಯ ಒಂದು ಕ್ರೆಡಿಟ್ ಫೆಸಿಲಿಟೀಸ್ಗಳು ಡಿಸ್ಚಾರ್ಜ್ ಆಗಬೇಕಾದ್ರೆ ಅಕಾರ್ಡಿಂಗ್ ಟು NABARDಿನ ಡೈರೆಕ್ಷನ್ಸ್ ಗೈಡ್ಲೈನ್ಸಿನ ಒಳಗಡೆ ಏನಾಗಬೇಕು, ಅವು ಡಿಸ್ಚಾರ್ಜ್ ಆಗ್ತಾ ಹೋಗಬೇಕು. ಆದ್ದರಿಂದ ಅದನ್ನು ನಾವೇನಂತ ಕರಿತೀವಿ ಸರ್ ಅಂದರೆ ಅಫೆಕ್ಟ್ಸ್ ಬ್ಯಾಂಕ್ ಆಫ್ ರೂರಲ್ ಕ್ರೆಡಿಟ್ ಮ್ಯಾನೇಜ್ಮೆಂಟ್ ಅಂತ ಕರೀತಾ ಹೋಗ್ತೀವಿ. ಆಬ್ಜೆಕ್ಟಿವ್ಸ್ ಆಫ್ NABARD ಏನು? ಟು ಎಕ್ಸ್ಟೆಂಡ್ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಫಾರ್ ಇನ್ಕ್ರೀಸಿಂಗ್ ದಿ ಅಗ್ರಿಕಲ್ಚರಲ್ ಪ್ರಾಡಕ್ಟ್. ಅಗ್ರಿಕಲ್ಚರಲ್ ಪ್ರಾಡಕ್ಟನ್ನು ಇನ್ಕ್ರೀಸ್ ಮಾಡಬೇಕು, ಅದನ್ನು ಡೆವಲಪ್ ಮಾಡಬೇಕು ಅಂತಕ್ಕಂಥ ಒಂದು ವ್ಯವಸ್ಥೆಯ ಒಳಗಡೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಫಿನಾನ್ಷಿಯಲ್ ಅಸಿಸ್ಟೆನ್ಸನ್ನು ಕೊಡ್ತಕ್ಕಂಥ ಬ್ಯಾಂಕನ್ನು ನಾವೇನಂತ ಕರಿತೀವಿ ಸರ್ ಅಂದರೆ NABARD ಬ್ಯಾಂಕ್ ಅಂತ ಕರಿತೀವಿ. ದಟ್ ಈಸ್ ದಿ ಮೇನ್ ಆಬ್ಜೆಕ್ಟಿವ್ಸ್ ಆಫ್ NABARD.
ದೆನ್ ಟು ಸಪ್ಲೈ ಲಾಂಗ್ ಟರ್ಮ್ ನೀಡ್ಸ್ ಟು ದಿ ರೂರಲ್ ಏರಿಯಾ. ಒಂದು ರೂರಲ್ ಏರಿಯಾ ಲಾಂಗ್ ಟರ್ಮಲ್ಲಿ ಬೇಕಾಗಿರ್ತಕ್ಕಂಥ ಒಂದು ಫೆಸಿಲಿಟೀಸ್ಗಳನ್ನು, ಅದರ ನೀಡ್ಸ್ಗಳನ್ನು ಫುಲ್ಫಿಲ್ ಮಾಡ್ತಕ್ಕಂಥ ಒಂದು ಆಬ್ಜೆಕ್ಟಿವ್ಸನ್ನು ಏನು ಮಾಡುತ್ತೆ, ನಬಾರ್ಡ್ ತನ್ನ ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟೀಸಿನ ಒಳಗಡೆ ಮಾಡ್ತಾ ಹೋಗುತ್ತೆ. ದೆನ್ ಪ್ರೊವೈಡ್ ಕ್ರೆಡಿಟ್ ಫಾರ್ ದಿ ಪ್ರಮೋಷನ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಅಗ್ರಿಕಲ್ಚರ್, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಆ್ಯಂಡ್ ಅದರ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತಾರೆ. ಅದರ್ ಆ್ಯಕ್ಟಿವಿಟೀಸ್ಗಳಿಗೆ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗಳಿಗೆ, ಫಾರ್ಮರ್ಸ್ಗಳಿಗೆ ಅವರ ಒಂದು ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟೀಸಲ್ಲಿ ಬೇಕಾಗಿರ್ತಕ್ಕಂಥ ಒಂದು ಫಿನಾನ್ಷಿಯಲ್ ಅಸಿಸ್ಟೆನ್ಸನ್ನು ಕೊಡ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ಸನ್ನು ಏನು ಮಾಡುತ್ತೆ, ಡಿಸ್ಚಾರ್ಜ್ ಮಾಡ್ತಾ ಹೋಗುತ್ತೆ. ದೆನ್ ಟು ಸಪ್ಲೈ ಲೋನ್ ಬೈ ವೇ ಆಫ್ ರಿಫೈನಾನ್ಸ್ ಅಂತ ಹೇಳ್ತಾರೆ. ಒಂದು ರಿಫೈನಾನ್ಸನ್ನು ಕೊಡ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ಸನ್ನು ನಬಾರ್ಡ್ ಏನು ಮಾಡುತ್ತೆ, ತನ್ನ ಕಾನ್ಸೆಪ್ಟ್ ಆಫ್ ಆಬ್ಜೆಕ್ಟಿವ್ಸಿನ ಒಳಗಡೆ ಇಟ್ಕೊಂಡಿದೆ. ದೆನ್ ಟು ಅಚೀವ್ ಓವರ್ ಆಲ್ ರೂರಲ್ ಡೆವಲಪ್ಮೆಂಟ್. ಇದರ ಒಂದು ಇಂಪಾರ್ಟೆಂಟ್ ಏನು ಸರ್, ಇದರ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ಸ್ ಏನು ಸರ್, ಗೋಲ್ಸ್ ಏನು ಸರ್ ಅಂತಂದರೆ ರೂರಲ್ ಏರಿಯಾ ಡೆವಲಪ್ಮೆಂಟ್ಸ್ ಏನಾಗಬೇಕು, ಕ್ರಿಯೇಷನ್ಸ್ ಆಗಬೇಕು ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟೀಸ್ ಆಫ್ ನಬಾರ್ಡ್. ದೆನ್ ಫೀಚರ್ಸ್ ಆಫ್ ನಬಾರ್ಡ್. ಏನು ಫೀಚರ್ಸ್ ಇದೆ, ಇಟ್ ಈಸ್ ಎನ್ ಅಫೆಕ್ಟ್ಸ್ ರೂರಲ್ ಇನ್ಸ್ಟಿಟ್ಯೂಷನ್ಸ್. ಇದನ್ನು ನಾವು ಅಫೆಕ್ಟ್ಸ್ ರೂರಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಏನು ಮಾಡ್ತೀವಿ, ಕರಿತೀವಿ. It is a statutory financial institutions operate as a rural reserve bank, start functioning from 12th July 1982. ಇದನ್ನು ನಾವು ಒಂದು ಸ್ಟ್ಯಾಟ್ಯುಟರಿ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕರಿತೀವಿ. ಇದು ರೂರಲ್ ರಿಸರ್ವ್ ಬ್ಯಾಂಕ್ ಅಂತಲೇ ಏನಾಗಿರುತ್ತೆ, ಕನ್ಸಿಡ್ರೇಷನ್ಸ್ ಆಗಿರುತ್ತೆ. ಯಾಕೆ ಸರ್ ಅಂತಂದರೆ ರೂರಲ್ ಲೆವೆಲಲ್ಲಿ ಯಾವುದೇ ಒಂದು ಕ್ರೆಡಿಟ್ ಫೆಸಿಲಿಟೀಸ್ಗಳನ್ನ ಕೊಡಬೇಕಾದ್ರೆ ಅದಕ್ಕೆ ಮೇಯ್ನ್ ಆಗಿ ಮಾನಿಟರ್ ಆಗಿರ್ತಕ್ಕಂಥ ಬ್ಯಾಂಕ್ ಯಾವುದು ಸರ್ ಅಂದರೆ ನಬಾರ್ಡ್ ಅಂತ ಹೇಳ್ತೀವಿ. ದೆನ್ ಇಟ್ ಈಸ್ ಎ ಸೋಲ್ ಅಫಿಷಿಯಲ್ ಇನ್ಸ್ಟ್ರೂಮೆಂಟ್ ಫಾರ್ ರೂರಲ್ ಕ್ರೆಡಿಟ್ ಫಾರ್ ಎಕನಾಮಿಕ್ ಗ್ರೋತ್. ಒಂದು ಎಕನಾಮಿಕ್ ಗ್ರೋತ್ ಆಗಬೇಕಾದ್ರೆ ರೂರಲ್ ಏರಿಯಾದಲ್ಲಿ ಅಲ್ಲಿ ಇರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಇನ್ಸ್ಟ್ರೂಮೆಂಟ್ಸ್ ಯಾವುದು ಸರ್ ಅಂದರೆ ನಬಾರ್ಡ್ ಅಂತಕ್ಕಂಥದ್ದನ್ನು ಹೇಳುತ್ತೆ. Then it has taken place for Reserve Bank of India in the matter of refinancing in the state cooperative banks and regional rural banks ಅಂತ ಹೇಳುತ್ತೆ. ನಾವು ಹೇಗೆ RBIನ ಅದರ್ ಕಮರ್ಷಿಯಲ್ ಬ್ಯಾಂಕಿಗೆ ಒಂದು ರಿಫೈನಾನ್ಸ್ ಮಾಡ್ತಕ್ಕಂಥ ಬ್ಯಾಂಕ್ ಅಂತ ಕರಿತೀವೋ, ಹಾಗೆಯೇ ಒಂದು ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ಗೆ RRBಸ್ಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ರಿಫೈನಾನ್ಸ್ ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟೀಸನ್ನು ನಬಾರ್ಡ್ ಏನು ಮಾಡುತ್ತೆ, ಡಿಸ್ಚಾರ್ಜ್ ಮಾಡ್ತಾ ಹೋಗುತ್ತೆ. Then the paid up capital is contributed by the central government and reserve bank is equal proportions ಅಂತ ಹೇಳುತ್ತೆ. ಇದಕ್ಕೆ ಬೇಕಾಗಿರ್ತಕ್ಕಂಥ ಪೇಡ್ ಅಪ್ ಕ್ಯಾಪಿಟಲನ್ನು ಯಾರು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಸರ್ ಅಂದರೆ ಸೆಂಟ್ರಲ್ ಗೌರ್ನಮೆಂಟ್ ಆ್ಯಂಡ್ ರಿಸರ್ವ್ ಬ್ಯಾಂಕ್ ಅಂತ ಹೇಳ್ತೀವಿ. ಎರಡೂ ಕೂಡ ಈಕ್ವಲ್ ಆಗಿ ಏನು ಮಾಡುತ್ತೆ, ಒಂದು ಪ್ರಪೋರ್ಷನ್ ಆಫ್ ಪೇಡ್ ಅಪ್ ಕ್ಯಾಪಿಟಲನ್ನು ನಬಾರ್ಡ್ಗೆ ಸಪ್ಲೈ ಮಾಡ್ತಾ ಹೋಗುತ್ತೆ. ದೆನ್ NABARD has been raising fund from the market through the issue of debentures. ನಬಾರ್ಡ್ ತನಗೆ ಬೇಕಾಗಿರ್ತಕ್ಕಂಥ ಫಂಡ್ಸನ್ನು ಒಂದು ಡಿಬೆಂಚರ್ಗಳನ್ನು ಇಶ್ಯೂ ಮಾಡೋದ್ರ ಮೂಲಕ ಏನು ಮಾಡುತ್ತೆ, ಕಲೆಕ್ಷನ್ಸ್ ಮಾಡುತ್ತೆ. ದೆನ್ ಫಾರ್ ದಿ ಶಾರ್ಟ್ ಟರ್ಮ್ ಆಪರೇಷನ್ಸ್ ಇಟ್ ವಿಲ್ ಡ್ರಾ ಫಂಡ್ ಮೇನ್ಲಿ ಫ್ರಮ್ RBI. ಯಾವುದಾದ್ರು ಶಾರ್ಟ್ ಟರ್ಮ್ ಆಪರೇಷನ್ಸ್ ಬೇಕಾದರೆ RBIನಿಂದ ಒಂದು ಫಿನಾನ್ಷಿಯಲ್ ರಿಕ್ವೈರ್ಮೆಂಟ್ಸ್ಗಳನ್ನು ಏನು ಮಾಡುತ್ತಿದ್ದು ಡ್ರಾ ಮಾಡ್ತಾ ಹೋಗುತ್ತೆ. ಇದಿಷ್ಟು ಕೂಡ ಫೀಚರ್ಸ್ ಆಫ್ ನಬಾರ್ಡ್ ಅಂತ ಕರಿತೀವಿ. ಆಯಿತಾ, ಇವತ್ತಿಗೆ ಈ ಸೆಕ್ಷನ್ಸನ್ನು ಹೆಂಡ್ ಮಾಡ್ತೀರಿ. ನೆಕ್ಸ್ಟ್ ಕ್ಲಾಸಲ್ಲಿ ನೀವು ಟಾಪಿಕನ್ನು ಸ್ಟಾರ್ಟ್ ಮಾಡ್ತೀವಿ. ಥ್ಯಾಂಕ್ ಯು.